Hi students, welcome to today classes. Today class, in the last class we was discussed the topic of functions of statistics. ಇಂದಿನ ತರಗತಿಯಲ್ಲಿ ನಾವು functions of statistics ನ ಡಿಸ್ಕಸ್ ಮಾಡಿದ್ವಿ. Today let's start the discussion of limitations of statistics. ಇಂದಿನ ದಿನ ನಾವು ಸ್ಟ್ಯಾಟಿಸ್ಟಿಕ್ಸಿನ ಲಿಮಿಟೇಷನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಅದರ ಟಾಪಿಕ್ ಯಾವುದು? ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಏನು ನಾವಿಲ್ಲಿ ಹೆಡಿಂಗ್ ನೋಡಿದ್ದೇವಲ್ಲ, ಲಿಮಿಟೇಷನ್ಸ್. ಸೊ ಲಿಮಿಟೇಷನ್ನ ಇನ್ನೊಂದು ವರ್ಡಲ್ಲಿ ನಿಮಗೆ ಹೇಳ್ತಾರೆ, ಡಿಸ್ಅಡ್ವಾಂಟೇಜಸ್ ಅಂತಲೂ ಕರೀತಾರೆ. ಡಿಸ್ಅಡ್ವಾಂಟೇಜಸ್ ಸ್ಟ್ಯಾಟಿಸ್ಟಿಕ್ಸಿಂದ ಅಡ್ವಾಂಟೇಜಸ್ ಆಗದೇ ಇರುವುದು ಡಿಸ್ಅಡ್ವಾಂಟೇಜಸ್. ಸ್ಟ್ಯಾಟಿಸ್ಟಿಕ್ಸಿಂದ ಯಾವುದು ಅಡ್ವಾಂಟೇಜಸ್ ಆಗಲ್ಲ, ದಟ್ ಇಸ್ ಡಿಸ್ಅಡ್ವಾಂಟೇಜಸ್. ಇದನ್ನು ಇನ್ನೊಂದು ರೀತಿ ಹೇಳೋದಾದರೆ ಕನ್ನಡದಲ್ಲಿ ಇತಿಮಿತಿಗಳು ಅಂತೇಳಿ ಕರಿತೀವಿ. ದಟ್ ಈಸ್ ಲಿಮಿಟೇಷನ್ಸ್. ಸ್ಟ್ಯಾಟ್ಸಲ್ಲಿ ಏನು ಲಿಮಿಟ್ ಇದೆ, ಏನು ಲಿಮಿಟೇಷನ್ಸ್ ಇದೆ, ಯಾವುದಕ್ಕಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅಂತ ಹೇಳಿ ಅರ್ಥ ಮಾಡ್ಕೊಡೋಂಥ ಒಂದು ಟಾಪಿಕ್ಗೆ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಹಾಗಾದರೆ ಆ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನಾದರೂ ಕೇಳಿ ನೀವು ಎಕ್ಸಾಮಲ್ಲಿ ಈಗ ನೆಕ್ಸ್ಟ್ ಹೇಳುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ. ಓಕೆ, ಈ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಯಾವುದು, ಇದರಲ್ಲಿ ಯಾವುದಕ್ಕೆ ಲಿಮಿಟೇಷನ್ಸ್ ಇದೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅಂತೇಳಿ ನೋಡ್ತಾ ಹೋದಾಗ, ನಂಬರ್ 1, ಇಟ್ ಡಸ್ ನಾಟ್ ಡೀಲ್ ವಿತ್ ಇಂಡಿವಿಜುವಲ್ಸ್ ಅಂತೇಳಿ ಫಸ್ಟ್ ಹೇಳ್ತಾ ಇರ್ತಾರೆ. ಏನು ಪಾಯಿಂಟು? ಇಟ್ ಡಸ್ ನಾಟ್ ಡೀಲ್ ವಿತ್ ಇಂಡಿವಿಜುವಲ್ಸ್. ನಂಬರ್ 1, ಇಟ್ does not deal with individuals. Okay na? It does not deal. ಇದು ಡೀಲ್ ಮಾಡ್ತಾ ಇಲ್ಲ. ಯಾವುದು? ಇಟ್ ಅಂದರೆ ಯಾವುದು? ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟ್ಸ್ ಡೀಲ್ ಮಾಡಲ್ವಂತೆ. ಏನು ಡೀಲ್ ಮಾಡಲ್ಲಂತೆ? ವಿತ್ ಇಂಡಿವಿಜುವಲ್ಸ್. ಒಂದು ಇಂಡಿವಿಜುವಲ್ ಬಗ್ಗೆ ಡೀಲ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ ಡೀಲ್ ಮಾಡದೇ ಇರೋಂಥ ಇಂಡಿವಿಜುವಲ್ ಬಗ್ಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಕೆಲವು ಟಾಪಿಕ್ನ ಡಿಸ್ಕಸ್ ಮಾಡಬೇಕಾದ್ರೆ ಎಕ್ಸ್ಪೆಷಲಿ ಫೀಚರ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ನಂಬರ್ 1 ಅಗ್ರಿಗೇಟ್ ಆಫ್ ಫ್ಯಾಕ್ಟಲ್ಲಿ ಎಕ್ಸ್ಪ್ಲನೇಷನ್ಸಲ್ಲಿ ಹೇಳಿದ್ದೀನಿ. ಅಗ್ರಿಗೇಟ್ ಆಫ್ ಫ್ಯಾಕ್ಟ್ ಅಂತೇಳಿ ಎಕ್ಸ್ಪ್ಲನೇಷನ್ ನಿಮಗೆ ನೆನಪಾದರೆ ನಿಮಗೆ ಇಲ್ಲಿ ಡಸ್ ನಾಟ್ ಡೀಲ್ ವಿತ್ ಇಂಡಿವಿಜುವಲ್ಸ್ ಅಂತ ಏನು ಬೋರ್ಡ್ ಮೇಲೆ ಬರೆದಿದ್ದೀನಿ ಅದು ನಿಮಗೆ ಅರ್ಥ ಆಗುತ್ತೆ. ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಂದ್ರೇನು? ಯಾವುದೋ ಒಂದು ಫ್ಯಾಕ್ಟ್ ಬಗ್ಗೆ, ಯಾವುದೋ ಒಂದು ಇವೆಂಟ್ ಬಗ್ಗೆ, ಯಾವುದೋ ಒಂದು ಘಟನೆ ಬಗ್ಗೆ ನಾವು ಯಾವುದೋ ಒಂದು ಟಾಪಿಕ್ ಬಗ್ಗೆ ಸ್ಟಡಿ ಮಾಡಿದಾಗ ಏನು ಸ್ಟ್ಯಾಟಿಸ್ಟಿಕಲ್ ಮೆಥಡ್ನ ನಾವು ಫಾಲೋ ಅಪ್ ಮಾಡಿ ಆ ಒಂದು ನ್ಯೂಮರಿಕಲ್ ಡಾಟಾನ ಕಲೆಕ್ಟ್ ಮಾಡ್ತೀವಿ. ಆ ಡಾಟಾ ಸಿಂಗಲ್ ಡಾಟಾ ಆಗಿರಬಾರ್ದು. ಆ ಸಿಂಗಲ್ ಡಾಟಾ ಇದ್ದರೆ ದಟ್ ಇಸ್ ನಾಟ್ ಎ ಸ್ಟ್ಯಾಟಿಸ್ಟಿಕ್ಸ್. ಅದು ಗ್ರೂಪ್ ಆಫ್ ಡಾಟಾ ಇರಬೇಕು, 2 or more ನಂಬರ್ಸ್ ಇರಬೇಕು. ಆ ವೇರಿಯಬಲ್ಸ್ ಅಂತ ಏನು ನಾವು ಕಲೆಕ್ಟ್ ಮಾಡ್ತೀವಿ ನಂಬರ್ಸ್ಗಳು, ಸೊ ಒಂದು ಅಗ್ರಿಗೇಟ್, ಒಂದು ಗ್ರೂಪ್, ಒಂದು ಸೆಟ್ ಆಫ್ ವ್ಯಾಲ್ಯೂ ಇರಬೇಕು. ಆ ರೀತಿ ಇದ್ದರೆ ಮಾತ್ರ ನಾವು ಸ್ಟ್ಯಾಟಿಸ್ಟಿಕ್ಸನ್ನ ಸ್ಟಡಿ ಮಾಡೋದಕ್ಕೆ ಚಾನ್ಸಸ್ ಇದೆ. ಆಗಿದ್ದರೆ ಮಾತ್ರ ಸ್ಟ್ಯಾಟಿಸ್ಟಿಕ್ಸನ್ನ ಇದನ್ನು ಫ್ಯೂಚರ್ಸ್ ಇದ್ದರೆ ಮಾತ್ರ ಸ್ಟ್ಯಾಟಿಸ್ಟಿಕ್ಸ್ನ ಫ್ಯೂಚರ್ಸ್ ಅಂತೇಳಿ ಕರಿತೀವಿ ಅಂತೇಳಿ ನೋಡಿದ್ವಿ. ಹಾಗಾಗಿ ಅಲ್ಲಿ ಅರ್ಥ ಮಾಡ್ಕೊಂಡಾಗ ನಮಗೆ ಅಲ್ಲೇ ಗೊತ್ತಾಗಿತ್ತು, ಒಂದೇ ಒಂದು ಸಿಂಗಲ್ ಡಾಟಾ, ಒಂದೇ ಒಂದು ನಂಬರ್ ನಾವು ಯಾವುದೋ ಒಂದು ಇದೆ ಅಂದರೆ ಅದನ್ನು ನಾವು ಇಂಡಿವಿಜುವಲ್ ಅಂತ ಕರಿತೀವಿ. ಇಂಡಿವಿಜುವಲ್ ಅಂದರೆ ಒಂದು ಡಾಟಾ. ಆ ಒಂದು ಡಾಟಾ ಇದ್ದರೆ ಅದರ ಬಗ್ಗೆ ಇದು ಯಾವುದೇ ರೀತಿಯಾದಂತಹ ಡೀಲ್ ಮಾಡಲ್ಲ. ಡೀಲ್ ಮೀನ್ಸ್ ಸ್ಟಡಿ ಮಾಡಲ್ಲ, ಚಾನ್ಸ್ ಇಲ್ಲ ಸ್ಟಡಿ ಮಾಡೋದಕ್ಕೆ. ಅದೇ ಲಿಮಿಟೇಷನ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ನಾನು ಆಲ್ರೆಡಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಎಕ್ಸಾಂಪಲ್ 60 ಇದೆ. ಇದು ಒಂದೇ ಒಂದು ಸಿಂಗಲ್ ಡಾಟಾ, ಒಂದು ಡಾಟಾ ಇದು 60 ಅನ್ನೋದು. ಈ ಡಾಟಾ ಈಗ 60 ಇದೆ. ಇದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಏನು ಹೇಳೋಕ್ಕೆ ಚಾನ್ಸಸ್ ಇದೆ? ಆ್ಯಾವ್ರೇಜಿಗಾಗಲಿ ಅಥವಾ ವೇರಿಯೇಷನ್ಸಿಗಾಗಲಿ
ಇನ್ನೊಂದು ಪ್ರೋಗ್ರೆಸಿವ್ ಆಗಲಿ, ಯಾವುದೋ ಒಂದು ಪರ್ಫಾರ್ಮೆನ್ಸಿನ ಬಗ್ಗೆ ಏನೋ ಒಂದು ಸ್ಟಡಿ ಮಾಡಬೇಕು ಅಂದಾಗ ಏನು ಮಾಡ್ತೀರಾ, ಸಿಂಗಲ್ ಡಾಟಾನ ಏನೋ ಅಷ್ಟೊಂದು ನಾವು ರೆಪ್ರೆಸೆಂಟ್ ಮಾಡೋದಕ್ಕಾಗಲ್ಲ. ಹೀಗೆ 60 ಬಿಟ್ಟು 70 ತೊಗೊಂಡಾಗ 70 ನೆಕ್ಸ್ಟ್ 90 ತೊಗೊಂಡು 3 ಡಾಟಾ ತೊಗೊಂಡ್ವಿ. 60 ಇರೋಂಥ ಒಂದು ವ್ಯಾಲ್ಯೂ ನೆಕ್ಸ್ಟ್ 70 ಆಗಿದೆ ಅಂದಾಗ ನಾವು 10 ಇನ್ಕ್ರೀಸ್ ಆಯಿತು. 70 ಇರೋದು 90 ಆಗಿದೆ ಅಂದರೆ ಒಂದು 20 ಇನ್ಕ್ರೀಸ್ ಆಯಿತು ಅಂಥೇಳಿ ಒಂದು ಡಾಟಾ ಬಿಟ್ಟು 2 ಆರ್ ಡಾಟಾ ಮೋರ್ ಡಾಟಾ ಇದ್ದಾಗ 2 ಆರ್ ಮೋರ್ ನಂಬರ್ ಇದ್ದಾಗ, ಒಂದು ಸೆಟ್ ಇದ್ದಾಗ, ಒಂದು ಗ್ರೂಪ್ ಇದ್ದಾಗ, ಒಂದು ಅಗ್ರಿಗೇಟ್ ಇದ್ದಾಗ ನಾವು ಇಷ್ಟೆಲ್ಲ ಏನು ಮಾಡ್ಬೋದು, ಕಂಪೇರ್ ಮಾಡ್ತೀವಿ. ಅಥವಾ ಒಂದು ಆ್ಯಾವ್ರೇಜ್ ಮೀನ್ ಮೀಡಿಯನ್ ಫೈಂಡ್ ಔಟ್ ಮಾಡ್ಬೋದು. ಅಥವಾ ಇಲ್ಲಿ ಡಿಸ್ಪರ್ಷನ್ ಅನ್ನೋ ಚಾಪ್ಟ್ರಲ್ಲಿ ಬರೋಂಥ ಕೆಲವು ಟೆಕ್ನಿಕ್ಕಿಗೆ ಅಪ್ಲೈ ಮಾಡ್ಬೋದು. ಒಂದೇ ಒಂದು ಡಾಟಾನ ಹಿಡ್ಕೊಂಡು ನಾವು ಸ್ಟ್ಯಾಟಿಸ್ಟಿಕ್ಸ್ನ ಸ್ಟಡಿ ಮಾಡಬೇಕಂತ ಹೋದರೆ ಅದು ಸ್ಟ್ಯಾಟಿಸ್ಟಿಕ್ಸ್ ಅಂತಲೇ ಅನ್ನಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿರೋವಂಥ ಲಿಮಿಟೇಷನ್ನು ನಮಗೆ ಅಡ್ವಾಂಟೇಜಸ್ ಆಗ್ತಾ ಇಲ್ಲ ಅಂದರೆ, ಯಾವುದೋ ಒಂದು ಸಿಂಗಲ್ ನಂಬರ್ ಕೊಟ್ಟಿದ್ದೀನಿ, ಒಂದು ಸೆಟ್ ನಂಬರ್ ಕೊಟ್ಟಿದ್ದೀನಿ ಅಂದರೆ ಸ್ಟ್ಯಾಟ್ಸ್ ಅದ್ರ ಬಗ್ಗೆ ಏನು ಸ್ಟಡಿ ಮಾಡಲ್ಲ, ಡೀಲೇ ಮಾಡಲ್ಲ. ಅದನ್ನು ನಾವು ಇಲ್ಲಿ ಏನಂತ ಕರಿಬೇಕು, ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತೀವಿ. ಡೀಲ್ಸ್ ಓನ್ಲಿ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಸ್ಟ್ಯಾಟ್ಸ್ ಅಂದರೆ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಷ್ಟೇ ಡೀಲ್ ಮಾಡುತ್ತೆ. ಯಾವ ಫ್ಯಾಕ್ಟ್ನ ಡೀಲ್ ಮಾಡುತ್ತೆ, ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ನ ಅಷ್ಟೇ ಡೀಲ್ ಮಾಡುತ್ತೆ. ಒಂದು ಸೆಟ್ ಆಫ್ ಡಾಟಾ ಇರಬೇಕು. ಆ ಥರ ಇದ್ದಾಗ ಮಾತ್ರ ನಾವು ಸ್ಟಡಿ ಮಾಡೋದಕ್ಕೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಚಾನ್ಸಸ್ ಇರೋದು. ಹಾಗಾಗಿ ನಾವು ಸಿಂಗಲ್ ಡಾಟಾ ಇದ್ದರೆ ಅದು ಸ್ಟ್ಯಾಟಿಸ್ಟಿಕ್ಸ್ ಸ್ಟಡಿ ಮಾಡಲ್ಲ. ಅದೇ ಒಂದು ಲಿಮಿಟೇಷನ್ಸ್ ಅಂತೇಳಿ ಫಸ್ಟ್ ಲಿಮಿಟೇಷನ್ಸ್ನ ಕೊಟ್ಟಿದ್ದಾರೆ. ಇದು ಲಿಮಿಟೇಷನ್ಸ್ ನಂಬರ್ 1. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಲಿಮಿಟೇಷನ್ಸ್, ಇಟ್ ಡಸ್ ನಾಟ್ ಡೀಲ್ ವಿತ್ ಕ್ವಾಲಿಟೇಟಿವ್ ಡಾಟಾ. ಸೆಕೆಂಡ್ ಪಾಯಿಂಟ್ ಹೇಳ್ತಾ ಇದ್ದಾರೆ. It does not deal with ಕ್ವಾಲಿಟೇಟಿವ್ ಡಾಟಾ. ಓಕೆ, ಇಟ್ ಅಂದರೆ ಯಾವುದು, ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟ್ಸ್ ನಾಟ್ ಡೀಲ್ ಮಾಡ್ತಾ ಇಲ್ಲ. ಯಾವುದನ್ನ ಡೀಲ್ ಮಾಡಲ್ಲಂತೆ, ಡಾಟಾನ ಡೀಲ್ ಮಾಡಲ್ಲಂತೆ. ಅದು ಯಾವ ಡಾಟಾ, ಎಸ್ಪೆಷಲಿ ಕ್ವಾಲಿಟೇಟಿವ್ ಡಾಟಾ. ಕ್ವಾಲಿಟೇಟಿವ್ ಡಾಟಾ ಏನಾದರೂ ಇದ್ದರೆ ಅದನ್ನು ಇದು ಸ್ಟಡಿ ಮಾಡಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಸ್ಟಡಿ ಮಾಡಲ್ಲ. ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಆ ಇಂಪಾರ್ಟೆನ್ಸ್ ಇಲ್ಲಿಲ್ಲ ಅನ್ನೋದಕ್ಕೆ ನಾವು ಇಲ್ಲಿ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಇದನ್ನು ಸೆಕೆಂಡ್ ಪಾಯಿಂಟಲ್ಲಿ ಹೇಳ್ತಾ ಇದ್ದೀವಿ. ಈಗ ಅದನ್ನು ಕೂಡ ಅಷ್ಟೇ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಏನು ಆಲ್ರೆಡಿ ಸುಮಾರು ಟಾಪಿಕ್ನ ಡಿಸ್ಕಸ್ ಮಾಡಿದ್ವಿ. ಆ ಡಿಸ್ಕಷನ್ ಆಫ್ ಟಾಪಿಕ್ಸಲ್ಲೇ ನಮಗೆ ಗೊತ್ತಾಗಿದೆ ಸ್ಟ್ಯಾಟ್ಸ್ನ ಲಿಮಿಟೇಷನ್ಸ್ಗಳು ಏನು ಅಂತೇಳಿ. ಅದೇ ಲಿಮಿಟೇಷನ್ಸ್ಗಳನ್ನು ನಾವು ಅಲ್ಲೇನು ಜಸ್ಟ್ ಅಲ್ಲಿ ಓರಲ್ಲಾಗಿ ಹೇಳಿದ್ವಿ, ಅದನ್ನು ಇಲ್ಲಿ ವಿತ್ ಬೋರ್ಡಲ್ಲಿ ಪಾಯಿಂಟ್ಸ್ ವೈಸ್ ಬರ್ತು ಇಲ್ಲಿ ಮತ್ತೊಂದು ಸೆಕೆಂಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಟೂಲ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಏನಿರುತ್ತೆ, ಆ ಟೂಲ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಯಾವುದೇ ಇದ್ದರೂ ಕೂಡ ಇದನ್ನು ನಾವು ಕ್ವಾಲಿಟೇಟಿವ್ ಮೆಜರ್ಮೆಂಟಿಗೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಸೊ ಅಷ್ಟೊಂದು ಇದು ಯೂಸ್ಫುಲ್ ಆಗಲ್ಲ. ಸೊ ಹಾಗಾಗಿ ನಮ್ಮ ಟೂಲ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನೇ ಇದ್ದರೂ, ಆ ಟೂಲ್ಸು ಟೆಕ್ನಿಕ್ಸ್ ಏನೇ ಇದ್ದರೂ ಕೂಡ ಅದು ಕ್ವಾಲಿಟೇಟಿವ್ ಡಾಟಾ ಬಿಟ್ಟು ಕ್ವಾಂಟಿಟೇಟಿವ್ ಡಾಟಾ ಇದ್ದರೆ ಅದಕ್ಕೆ ಮೆಜರ್ ಮಾಡೋದಕ್ಕೆ ನಾವು ಯೂಸ್ಫುಲ್ಲಾಗಿ ನಾವು ಟೆಕ್ನಿಕ್ಸ್ಗಳನ್ನು ಟೂಲ್ ಆ್ಯಂಡ್ ಟೆಕ್ನಿಕ್ಸ್ಗಳನ್ನು ಎಫೆಕ್ಟಿವ್ ಆಗಿ ಎಫಿಷಿಯನ್ಸಾಗಿ ಯೂಸ್ ಮಾಡ್ಕೋಬೋದು ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಸೊ ಹಾಗಾಗಿ ಇಲ್ಲಿ ಕ್ವಾಲಿಟೇಟಿವ್ ಡಾಟಾ ಅಂತ ಹೇಳಿ ನಾನು ಹೊಸದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಸ್ಟಡಿ ಮಾಡಬೇಕಾದ್ರೆ ಎರಡು ರೀತಿಯಾದಂಥ ಒಂದು ಡಾಟಾನ ನೋಡ್ತೀವಿ. ಎರಡು ಕಾನ್ಸೆಪ್ಟು, ಒಂದು ವೇರಿಯಬಲ್ ಅಂತೇಳಿ ನೋಡ್ತೀವಿ, ಇನ್ನೊಂದು ಆಟ್ರಿಬ್ಯೂಟ್ಸ್ ಅಂತೇಳಿ ನೋಡ್ತೀವಿ. ವೇರಿಯಬಲ್ ಅಂದರೆ ನಾನು ಇಲ್ಲಿ ಪರ್ಟಿಕ್ಯುಲರ್ ಮೀನಿಂಗ್ ಹೇಳೋದಕ್ಕೆ ಇಷ್ಟಪಡಲ್ಲ. ಯಾವುದನ್ನು ನಾವು ಕ್ವಾಂಟಿಟೇಟಿವ್ ಅಲ್ಲಿ ಸ್ಟಡಿ ಮಾಡ್ತೀವಿ, ಮೆಜರ್ ಮಾಡ್ತೀವಿ, ಆ ಕ್ವಾಂಟಿಟೇಟಿವ್ ಸ್ಟಡಿ ಮಾಡೋದೇ ವೇರಿಯಬಲ್. ಇನ್ನು ಆಟ್ರಿಬ್ಯೂಟ್ಸ್ ಹೇಳೋದಾದರೆ ಕ್ವಾಂಟಿಟೇಟಿವ್ಗೆ ಆಪೋಸಿಟ್ ಯಾವುದು, ಕ್ವಾಲಿಟೇಟಿವ್ ಸ್ಟಡಿ ಮಾಡ್ತಾ ಹೋಗ್ತೀವಿ. ಕ್ವಾಲಿಟೇಟಿವ್ ಸ್ಟಡಿ ಮಾಡೋದನ್ನು ನಾವು ಏನಂತ ಕರಿತೀವಿ, ಆಟ್ರಿಬ್ಯೂಟ್ ಅಂತ ಕರಿತೀವಿ. ಆಯಿತು, ಈ ಕ್ವಾಂಟಿಟೇಟಿವ್ನ ಸ್ಟಡಿ ಮಾಡೋದು ವೇರಿಯಬಲ್ ಅಂತ ಅರ್ಥ ಮಾಡ್ಕೊತಿದ್ದೀವಿ, ಕ್ವಾಲಿಟೇಟಿವ್ ಸ್ಟಡಿ ಮಾಡೋದು ಆಟ್ರಿಬ್ಯೂಟ್ ಅಂತ ಅರ್ಥ ಮಾಡ್ಕೊತಾ ಇದ್ದೀವಿ.
ಕ್ವಾಂಟಿಟೇಟಿವ್ ಸ್ಟಡಿ ಮಾಡೋದೇ ಮೇನ್ ಮೆಜಾರಿಟಿ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಓಕೆನಾ? ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ಸ್ಟಡಿ ಮಾಡೋದೆಲ್ಲ ಕೂಡ ನ್ಯೂಮರಿಕಲ್ ಆಸ್ಪೆಕ್ಟ್ಸ್ ಅಲ್ವಾ, ನ್ಯೂಮರಿಕಲ್ ಡಾಟಾ ಅಲ್ವಾ. ಆ ನ್ಯೂಮರಿಕಲ್ ಡಾಟಾ ಅಂದರೆ ಏನು, ಆ ಡಾಟಾ ನಂಬರಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೇವಲ್ಲ, ಆ ಎಲ್ಲ ನಂಬರ್ಗಳೇ ನ್ಯೂಮರಿಕಲ್ ಡಾಟಾ ಇದೆಯಲ್ಲ, ಅದನ್ನೇ ನಾವು ಕ್ವಾಂಟಿಟೇಟಿವ್ ಅಂತ ಕರಿತೀವಿ. ಆ ನಂಬರ್ ನ್ಯೂಮರಿಕಲ್ ಡಾಟಾನ ಕ್ವಾಂಟಿಟೇಟಿವಲ್ಲಿ ಸ್ಟಡಿ ಮಾಡ್ತೀವಲ್ಲ, ಅದೇ ವೇರಿಯಬಲ್. ಆ ವೇರಿಯಬಲ್ನ ಸ್ಟಡಿ ಮಾಡೋದು ಮೇನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ನೋಡ್ಬೋದು. ಅದು ಬಿಟ್ಟು ವೇರಿಯಬಲ್ ಬಿಟ್ಟು ನಾವು ನಂಬರಲ್ಲಿ ಸ್ಟಡಿ ಮಾಡಿದೆ, ನ್ಯೂಮರಿಕಲ್ ಡಾಟಾದಲ್ಲಿ ಸ್ಟಡಿ ಮಾಡಿದೆ, ಜಸ್ಟ್ ಒಂದು ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಹೋಗೋದು, ಅದೇನಾಗಿರುತ್ತೆ, ಒಂದು ಕ್ವಾಲಿಟೇಟಿವ್ ಸ್ಟಡಿ ಆಗಿರುತ್ತೆ. ಇಂಥ ಸ್ಟೇಟ್ಮೆಂಟ್ಸಲ್ಲಿ ನಂಬರಲ್ಲಿ ಸ್ಟಡಿ ಮಾಡಿದೆ, ಒಂದು ಸ್ಟೇಟ್ಮೆಂಟಲ್ಲಿ ಒಂದು ಕ್ವಾಲಿಟಿ ಬಗ್ಗೆ ಏನು ಎಕ್ಸ್ಪ್ರೆಸ್ ಮಾಡ್ತೀವಿ, ಒಂದು ಸ್ಟಡಿ ಮಾಡ್ತೀವಿ, ಅದೇ ಆಟ್ರಿಬ್ಯೂಟ್. ಇಂಥ ಆಟ್ರಿಬ್ಯೂಟ್ಗಳು ಕ್ವಾಲಿಟೇಟಿವ್ ಡಾಟಾ ಆಗುತ್ತೆ. ಈ ಕ್ವಾಲಿಟೇಟಿವ್ ಡಾಟಾನ ಇಲ್ಲಿ ಸ್ಟಡಿ ಮಾಡೋದಕ್ಕೆ, ಡೀಲ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಅಷ್ಟೊಂದು ಇಂಪಾರ್ಟೆಂಟು ಸ್ಟ್ಯಾಟಿಸ್ಟಿಕ್ಸಲ್ಲಿ ಇಲ್ಲ. ಸ್ಟ್ಯಾಟಿಸ್ಟಿಕ್ಸಲ್ಲಿ ಇರೋಂಥ ಇಂಪಾರ್ಟೆಂಟು ಆಟ್ರಿಬ್ಯೂಟ್ಸಿಗಿಂತ ಯಾವುದಕ್ಕೆ, ವೇರಿಯಬಲಿಗೆ. ಯಾಕಂದರೆ ವೇರಿಯಬಲ್ ಅಂದರೆ ಒಂದು ನ್ಯೂಮರಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಫೋಕಸ್ ಮಾಡುತ್ತೆ. ನ್ಯೂಮರಿಕಲ್ ಆಸ್ಪೆಕ್ಟ್ಸ್ ಇದೆ ಅಂದರೆ ಅದು ಸ್ಟ್ಯಾಟ್ಸ್ ಆಗುತ್ತೆ. ನ್ಯೂಮರಿಕಲ್ ಆಸ್ಪೆಕ್ಟ್ಸ್ ಅಷ್ಟೊಂದಿಲ್ಲ, ಬೇರೆ ರೀತಿಯಾದಂಥ ಸ್ಟೇಟ್ಮೆಂಟ್ಗಳಿದೆ ಅಂದರೆ ಅದು ಆಟ್ರಿಬ್ಯೂಟ್ ಆಗಿಬಿಡುತ್ತೆ. ಆ ಆಟ್ರಿಬ್ಯೂಟಿಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ವೆರಿ ಲೆಸ್ ಇಂಪಾರ್ಟೆನ್ಸ್ ಇರುತ್ತೆ. ಆ ಮೋರ್ ಇಂಪಾರ್ಟೆಂಟ್ ಸ್ಟ್ಯಾಟ್ಸಲ್ಲಿ ಇರೋದು ಓನ್ಲಿ ವೇರಿಯಬಲ್ಗೆ, ನ್ಯೂಮರಿಕಲ್ ಆಸ್ಪೆಕ್ಟ್ಸಿಗೆ. ಹಾಗಾಗಿ ಇದು ಸ್ಟ್ಯಾಟಿಸ್ಟಿಕ್ಸು ಇಂಥ ಒಂದು ಆಟ್ರಿಬ್ಯೂಟ್ಸಿಗೆ ರಿಲೇಟೆಡ್ ಇರೋಂತಹ ಒಂದು ಡಾಟಾನ ಸ್ಟಡಿ ಮಾಡಲ್ಲ, ಮೆಜರ್ ಮಾಡಲ್ಲ, ಕೌಂಟ್ ಮಾಡಲ್ಲ. ಏನೋ ಒಂದು ಸ್ಟಡಿ ಟೂಲ್ಸ್ನ ಅಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದಾಗ, ಇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ಅಂದಾಗ, ಇದನ್ನೇ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಲಿಮಿಟೇಷನ್ಸ್. ಇಟ್ ಡಸ್ ನಾಟ್ ಡೀಲ್ ವಿತ್ ಕ್ವಾಲಿಟೇಟಿವ್ ಡಾಟಾ ಅಂತೇಳಿ ಕರಿತೀವಿ. ಈಗ ಈ ಒಂದು ಕ್ವಾಲಿಟೇಟಿವ್ ಡಾಟಾಗೆ ವೇರಿಯಬಲ್ ಆಟ್ರಿಬ್ಯೂಟ್ ಅಂತೇಳಿ ನಾವು ಎಕ್ಸಾಂಪಲ್ ತೊಗೊಂಡ್ವಲ್ಲ, ಇದು ಎರಡು ಟಾಪಿಕ್ ನೋಡಿದ್ವಲ್ಲ, ಇದಕ್ಕೆ ಎಕ್ಸಾಂಪಲ್ ತೊಗೊಳೋದಾದರೆ, ಈಗ ಒಬ್ಬ ಪರ್ಸನ್ ಇದ್ದಾನೆ, ಪರ್ಸನ್ ಹೆಸರು ಅಜಯ್ ಅಂತ ತಗೊಳ್ಳಿ. ಅಜಯ್ ಅಂತ ಪರ್ಸನ್ ತೊಗೊತೀವಿ. ನೆಕ್ಸ್ಟು ಮುತ್ತು ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಪರ್ಸನ್ ಇದ್ದಾನೆ, ಅವನದು ಎಕ್ಸಾಂಪಲ್ ತೊಗೊಳ್ಳಿ. ಅಜಯ್ ವೇರಿಯಬಲ್ ಎಕ್ಸಾಂಪಲ್ ತೊಗೊಂಡ್ರೆ, ಮುತ್ತು ವೇರಿಯಬಲ್ ಎಕ್ಸಾಂಪಲ್ ಎರಡನ್ನೂ ತೊಗೊಂಡ್ರೆ, ಅಜಯ್ ಒಂದು 6.8 ಇದ್ದಾನೆ, ಮುತ್ತು 5.5 ಇಂಚಸ್ ಇದ್ದಾನೆ ಅಂತೇಳಿ ನಾವು ಹೈಟ್ನ ಇಡ್ಬೋದು. ಅಜಯ್ ಒಂದು 50 kg ಇದ್ದಾನೆ, ಮುತ್ತು ಒಂದು 70 kg ಇದ್ದಾನೆ. ಅಜಯ್ 36% ತೊಗೊಂಡಿದ್ದಾನೆ SSLCಯಲ್ಲಿ, ಮುತ್ತು 47% ತೊಗೊಂಡಿದ್ದಾನೆ. ಈ ರೀತಿ ಇಲ್ಲಿ 2 ಪರ್ಸನ್ಸ್ ಅಜಯ್ ಮುತ್ತು ಅಂತ ಹೇಳಿ ನಾವು ಏನು ಪರ್ಸನ್ನ ಸೆಲೆಕ್ಟ್ ಮಾಡಿದ್ದೀವಿ, ಸೆಲೆಕ್ಟ್ ಮಾಡಿರೋಂಥ ಇಬ್ಬರು ಪರ್ಸನ್ನಿನ ಒಂದು ಏನೇ ಇನ್ಫಾರ್ಮೇಷನ್ನ ನಾವು ಸ್ಟಡಿ ಮಾಡಬೇಕಾದ್ರೆ, ಪರ್ಸೆಂಟೇಜ್ ಹೇಳಬೇಕಾದ್ರೆ, ಹೈಟ್ ಹೇಳಬೇಕಾದ್ರೆ, ವೇಟ್ ಹೇಳಬೇಕಾದ್ರೆ, ಒಂದು ನ್ಯೂಮರಿಕಲಿ ಸ್ಟಡಿ ಮಾಡ್ತೇವಲ್ಲ, ಇದೇ ವೇರಿಯಬಲ್. ಹಾಗಾಗಿ ಹೈಟ್ ಆಫ್ ಪರ್ಸನ್ ಅನ್ನೋದು ಸಿಂಪಲ್ ಹೈಟು, ವೇಟು, ಓಕೆನಾ. ನೆಕ್ಸ್ಟು ಪರ್ಸೆಂಟೇಜ್, ಎಕ್ಸ್ಪ್ರೆಷನ್ ನಂಬರು, ಈ ರೀತಿ ಒಂದು ನಂಬರಲ್ಲಿ ಸ್ಟಡಿ ಮಾಡೋದು ಎಕ್ಸಾಂಪಲೇ ವೇರಿಯಬಲ್. ಈಗ ಅದೇ ವೇರಿಯಬಲ್ ಬಿಟ್ಟು ನೆಕ್ಸ್ಟ್ ಆಟ್ರಿಬ್ಯೂಟ್ಸಿಗೆ ಬರೋದಾದರೆ, ಇದೇ ಆಟ್ರಿಬ್ಯೂಟ್ಸು ಅಜಯ್ ಮುತ್ತಿಗೆ ಅಪ್ಲೈ ಮಾಡ್ತಾ ಹೋದಾಗ, ಅಜಯ್ ಭಾಳ ಬ್ರಿಲಿಯಂಟ್ ಸ್ಟೂಡೆಂಟ್, ಓಕೆ ಅಕ್ಸೆಪ್ಟ್ ಮಾಡೋಣಂತೆ, ಅವನು ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತೇಳಿ. ಅವನ IQ ಲೆವೆಲ್ ಭಾಳ ಚೆನ್ನಾಗಿದೆ, ಇಂಟೆಲಿಜೆಂಟ್ ಕೋಷಂಟ್ ಅಂತ ನಾವು ಏನು ಕರಿತೀವಿ, ಬುದ್ಧಿ ಪ್ರಮಾಣ ಮಟ್ಟ ಅಂತೇಳಿ ನಾವು ಕರಿತೀವಿ. ಅದನ್ನು ಹೆಂಗೆ ಮೆಸರ್ ಮಾಡ್ತೀರಾ? ಓಕೆ ಅವನು 100ಕ್ಕೆ 90 ತೆಗೆದಿದ್ದಾನೆ, ಒಳ್ಳೆ ಸ್ಕೋರ್ ಇದೆ ಅಂತ ಹೇಳ್ಬೋದು. ಅದು ಮಾರ್ಕ್ಸ್ ನೋಡಿ ಅವನ 90 ತೆಗೆದಾನೆ, ಒಳ್ಳೆ ಸ್ಕೋರ್ ಅಂತ ಹೇಳ್ತೇವೆ ಹೊರತು, ಅವನ ಒಂದು ಒಳಗಡೆ ಇಂಟೆಲಿಜೆಂಟ್ ಕೋಷನ್, ಬುದ್ಧಿ ಪ್ರಮಾಣ ಮಟ್ಟ, IQ ಲೆವೆಲ್ ಹೇಗಿದೆ ಅಂತೇಳಿ ಎಕ್ಸಾಕ್ಟಾಗಿ ಮೆಸರ್ ಮಾಡೋದಕ್ಕಾಗಲ್ಲ. ಈಗ ಅದೇ ಅಜಯ್ ಬಿಟ್ಟು ಈಗ ಮುತ್ತು ತೊಗೊಂಡಾಗ, ಮುತ್ತು ಭಾಳ ಸುಂದರವಾಗಿದ್ದಾನೆ ಅಂದಾಗ, ಎಷ್ಟು ಸುಂದರವಾಗಿದ್ದಾನೆ ಅಂತ ನಂಬರಾಗಿ ಹೇಳ್ತಾರೆ. ಅವನು 60% ಸುಂದರ ಆಗಿದ್ದಾನೆ, 70% ಬ್ಯೂಟಿಫುಲ್ ಆಗಿದ್ದಾನೆ, 90% ಬ್ಯೂಟಿಫುಲ್ ಆಗಿದ್ದಾನೆ ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗುತ್ತಾ? ಈ ರೀತಿ ಒಂದು ಕ್ವಾಲಿಟಿ ಬಗ್ಗೆ, ಒಂದು ಬ್ಯೂಟಿ ಬಗ್ಗೆ, ಒಂದು ಕಲರ್ ಬಗ್ಗೆ, ಒಂದು ಟೇಸ್ಟ್ ಬಗ್ಗೆ, ಈಗ ಯಾವುದೋ ಒಂದು ಎಕ್ಸಾಂಪಲ್ಲು ನೀವು ಪ್ರಾಡಕ್ಟ್ ತೊಗೊತೀರಾ, ಅದನ್ನು ತಿಂದ ಮೇಲೆ ಚೆನ್ನಾಗಿದ್ರೆ ಕ್ವಾಲಿಟಿ ಭಾಳ ಚೆನ್ನಾಗೈತಿ ಅಂತೇಳಿ ನೀವು ಹೇಳ್ತೀರಾ. ಮೆಸರ್ ಮಾಡ್ತಾ ಹೋದಾಗ ಈ ಬಟ್ಟೆ ತೊಗೊತೀವಿ, ಕ್ಲಾತ್ ತೊಗೊಂಡಾಗ ಅದು ಮುಟ್ತೀವಿ, ಅದು ನೋಡಿದಾಗ ದಪ್ಪ ಇದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದನ್ನೆಲ್ಲ ನಂಬರಲ್ಲಿ ಮೆಸರ್ ಮಾಡ್ತೀರಾ, ನ್ಯೂಮರಿಕಲಿ ಮೆಸರ್ ಮಾಡೋದಕ್ಕಾಗಲ್ಲ. ಸೊ ಜಸ್ಟ್ ಹೇಳ್ಬೋದು, ಬಟ್ಟೆ ಚೆನ್ನಾಗಿತ್ತು ಕಣ, ಇದು ದಪ್ಪ ಐತಿ, ಇದು ಒಂದು 2 ವರ್ಷ ಬಾಳಿಕೆ ಬರುತ್ತೆ ಅಂತೇಳಿ ಒಂದು ಕ್ಯಾಶುವಲಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಎಲ್ಲಾದರೂ ಹೊರಗಡೆ ಔಟ್ಸೈಡ್ ಶಾಪಿಂಗ್ ಹೋದಾಗ. ಈ ಥರ ಒಂದು ನ್ಯೂಮರಿಕಲಿ ಮೆಸರ್ ಮಾಡಿದೆ, ಜಸ್ಟ್ ಒಂದು ಸ್ಟೇಟ್ಮೆಂಟಲ್ಲಿ ನಾವು ಹೇಳ್ತೀವಲ್ಲ, ಒಂದು ಮಾತಲ್ಲಿ ಹೇಳ್ತೀವಲ್ಲ, ಅವನು ಅಷ್ಟು ಚೆನ್ನಾಗಿದ್ದಾನೆ, ಭಾಳ ಒಳ್ಳೆ ಹುಡುಗ,
ಈ ರೀತಿಯಾದಂಥದ್ದು ನಾವು ಆಟ್ರಿಬ್ಯೂಟ್ಸ್ ಅಂತ ತಗೊಂಡು ಇಂಥದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಸ್ಟ್ಯಾಟಿಸ್ಟಿಕಲ್ಲಿ ಇರಲ್ಲ. ಹಾಗಾಗಿ ಇದನ್ನು ನಾವು ಲಿಮಿಟೇಷನ್ಸ್ ಅಂತೇಳಿ ಕರಿತೀವಿ. ಸೊ ಇದಿಷ್ಟು ಲಿಮಿಟೇಷನ್ ನಂಬರ್ 2 ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ 2 ಲಿಮಿಟೇಷನ್ಸ್ಗಳನ್ನು ಭಾಳ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ. ಈಗ ಇದನ್ನೆಲ್ಲ ಒಂದು ನೋಟ್ಸಲ್ಲಿ ಒಂದು ಪಾಯಿಂಟ್ಸ್ಗಳನ್ನು ನೀವು ಒಂದು ಕಡೆ ಬರಿತಾ ಹೋಗಿ, ಆ ಪಾಯಿಂಟ್ಸ್ಗಳನ್ನು ಕಲಿತಾ ಹೋಗಿ, ಎಕ್ಸ್ಪ್ಲನೇಷನ್ಸ್ನ ನೀವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಬಂದಾಗ ಯಾವ ರೀತಿ ಎಕ್ಸ್ಪ್ಲನೇಷನ್ಸ್ ಬರಿಬೇಕು ಅಂತೇಳಿ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಲಿಮಿಟೇಷನ್ಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಲಿಮಿಟೇಷನ್ ನಂಬರ್ 1 ಆಯಿತು, 2 ಆಯಿತು. ಹಾಗಾದರೆ ನೆಕ್ಸ್ಟ್ ಯಾವುದು ಲಿಮಿಟೇಷನ್ ನಂಬರ್ 3. ಲಿಮಿಟೇಷನ್ ನಂಬರ್ 3 statistical laws laws are true only on an average. ನೋಡಿ ಅಬ್ಸರ್ವ್ ಮಾಡಿ, ಇನ್ನೊಂದ್ಸತಿ ಹೇಳ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ಲಾಸ್ ಅಂತ ಏನಿದೆಯಲ್ಲ ಆರ್ ಟ್ರೂ, ಅದು ನಿಜ ಆಗಿದೆ. ಯಾವ ರೀತಿ? ಓನ್ಲಿ ಆನ್ ಆ್ಯನ್ ಆವ್ರೇಜ್, ಒಂದು ಆವ್ರೇಜ್ ಬೇಸ್ ಮೇಲೆ ಇದನ್ನು ನಾವು ಲಾಸ್ ಟ್ರೂ ಆಗಿದೆ ಅಂತ ಹೇಳ್ತೀವಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸ್ಟ್ಯಾಟಿಸ್ಟಿಕಲ್ಸ್ ಲಾಸ್ ಆರ್ ನಾಟ್ ಎಕ್ಸಾಕ್ಟ್. ಸ್ಟ್ಯಾಟಿಸ್ಟಿಕ್ಸ್ ಲಾಸ್ ಅಂತ ಏನಿದಾವಲ್ಲ ಅವು ಎಕ್ಸಾಕ್ಟ್ ಆಗಿಲ್ಲ. ಲಾಸ್ ಅಂದರೆ ಗೊತ್ತಲ್ಲ ನಿಮಗೆ, ಕಾನೂನುಗಳು ಅಂತ ನಾವು ಲಾ ಅಂದರೆ ಕಾನೂನು ಅಂತ ಹೇಳ್ತೀವಲ್ಲ, ಆ ರೀತಿ ನಾವು ಇಲ್ಲಿ ಅರ್ಥ ಮಾಡಿಕೊಂಡ್ರೆ ಸ್ಟ್ಯಾಟಿಸ್ಟಿಕಲ್ ಬರೋಂಥ ಏನೇ ಇದ್ದರೂ ಆ ಒಂದು ಇನ್ಫಾರ್ಮೇಷನ್ಸ್ಗಳು ಆ ಒಂದು ನಿಜ ಇದೆ ಅಂತೇಳಿ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ಬರೀ ಆ್ಯಾವ್ರೇಜ್ ಬೇಸ್ ಮೇಲೆ ಅರ್ಥ ಮಾಡ್ಕೋಬೇಕು. ಅದು 100% ಮೇಲೆ ನಾವು ಗ್ಯಾರಂಟಿ ಇಡೋಕ್ಕಾಗಲ್ಲ. ಆ್ಯಾವ್ರೇಜ್ ಬೇಸ್ ಮೇಲೆ ಒಂದು ಆ್ಯಾವ್ರೇಜ್ ಅಪ್ಪ ಇಷ್ಟಿರ್ಬೋದು, ಹಿಂಗಾಗ್ಬೋದು, ಲಾಸ್ಟ್ ಟೈಮ್ ಇಷ್ಟಿತ್ತು, ಈ ಟೈಮು ಇಷ್ಟಾಗುತ್ತೆ ಅಂತ ಹೇಳ್ತೀವಿ. ಲಾಸ್ಟ್ ಟೈಮ್ ಅಷ್ಟಿತ್ತು, ಈ ಟೈಮ್ ಇಷ್ಟಾಗುತ್ತೆ ಅಂದಾಗ ಅಷ್ಟೇ ಆಗುತ್ತೆ ಅನ್ನೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾವು ಹೇಳಿದಾಗ ಅದು 100% ಅಷ್ಟೇ ಇರುತ್ತೆ, ಆಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಜಸ್ಟ್ ಒಂದು ಆ್ಯಾವ್ರೇಜ್ ಇಷ್ಟ ಆಗ್ಬೋದು. ಅವನು ಪ್ರಿಪೇಟ್ರಿ ಮಾಡಿದಾಗ 95% ತೆಗೆದಿದ್ದಾನೆ. ಹಾಗಾದರೆ ಮೇನ್ ಎಕ್ಸಾಮಿಗೆ ಹೋದಾಗ ಅವನು ಡೆಫಿನೆಟ್ಲಿ 95% ಕ್ರಾಸ್ ಮಾಡ್ತಾನೆ ಅಂತ ಹೇಳ್ತೀವಿ. ಆದರೆ ಎಕ್ಸಾಮ್ ಆದಮೇಲೆ ಅವ್ನು 95% ಮೇಲೆ ಕ್ರಾಸ್ ಮಾಡ್ತಾನೆ ಅನ್ನೋದು ನಾವು ಗ್ಯಾರಂಟಿ ಇಡೋದಕ್ಕೆ ಆಗಲ್ಲ. ಆಗುತ್ತೆ ಅಂದ್ವಿ, ಆ್ಯಾವ್ರೇಜಾಗಿ ಹೇಳಿದ್ವಿ, ಅವ್ನು ತೆಗಿಬೋದು, ತೆಗೀದೇ ಇಲ್ಲದೇ ಇರ್ಬೋದು. ಆ ಥರ ಎಕ್ಸಾಂಪಲ್ ನಾನು ಹೇಳೋದಕ್ಕಿಂತ ನೀವೇ ಹೇಳ್ಬೋದು. ನಿಮ್ಮದು SLC ಎಕ್ಸಾಮ್ ಆಗೋಯ್ತು, ರಿಸಲ್ಟ್ ಬಂದಾಯಿತು, ನೀವು ಅಂದ್ಕೊಂಡಷ್ಟು ಅಂದ್ಕೊಂಡಿದ್ದೆ ಒಂದು, ಬಂದಿದ್ದೆ ಇನ್ನೊಂದು, ಅದು ನಿಮಗೆ ಬಿಟ್ಟಿದ್ದು. ಅಲ್ಲೇ ನಿಮ್ಮ ಎಕ್ಸಾಂಪಲ್ ತೊಗೊಳ್ರಿ, SLC ಎಕ್ಸಾಮ್ ರಿಸಲ್ಟ್ ತೊಗೊಳ್ಳಿ. ನೀವು ಅಂದ್ಕೊಂಡಿದ್ದಕ್ಕಿಂತ ಎಕ್ಸಾಕ್ಟ್ ಆಗಲಿಲ್ಲ ಅಂದರೂ ಏನಾಯಿತು, ಒಂದು ಆ್ಯಾವ್ರೇಜ್ ಹಿಂದೆ ಮುಂದೆ ನಂಬರ್ ಪರ್ಸೆಂಟೇಜ್ಗಳು ಬಂದಿದ್ದಾವೆ. ಈ ರೀತಿ ನಾವು ಇಲ್ಲಿ ಎಕ್ಸಾಕ್ಟಾಗೆ ಒಂದು ಹೇಳೋದು ಆಗಲ್ಲ. ಏನೇ ಆದರೂ ಒಂದು ಆ್ಯಾವ್ರೇಜ್ ಬೇಸ್ ಮೇಲೆ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಎಕ್ಸಾಕ್ಟ್ ಸಿಗಲ್ಲಲ್ವಾ, ಆ ಎಕ್ಸಾಕ್ಟ್ ಟ್ರೂನೆಸ್ ಸಿಗಲ್ಲಲ್ವಾ, ಅದಕ್ಕೆ ಇದು ಲಿಮಿಟೇಷನ್ಸ್ ಅದರಲ್ಲಿ ಕರಿತೀವಿ, ಲಿಮಿಟೇಷನ್ಸ್ ಅಂತ ಕರಿತೀವಿ. ಒಂದು ನಿಜಾಂಶ ಇಲ್ಲಿ ಸಿಗಲ್ಲ, ಒಂದು ಅಂದಾಜು ಇರುತ್ತೆ. ಒಂದು ಅಂದಾಜಾಗಿ ಹೇಳೋದಪ್ಪ, ಒಂದು ಸರಾಸರಿ ಇಷ್ಟಿದೆ ಅಂತ ಹೇಳೋದು. ಆ ಅಂದಾಜು ಅಂತಾಗ ಬಂದಾಗ ಮತ್ತು ಅದರಲ್ಲಿ ನಿಜಾಂಶ 100ಕ್ಕೆ 100 ಇಲ್ಲ ಅಂದಾಗ ಮತ್ತು ಇದನ್ನು ನಮ್ಮ ಒಂದು 100ಕ್ಕೆ 100 ಸತ್ಯ ಇದೆ ಅಂತ ಹೇಳೋದಕ್ಕಾಗಲ್ಲ. ಇದ್ರ ಮೇಲೆ ನಾವು ನಂಬಿ ಬೇರೆ ರೀತಿಯಾದಂತಹ ಒಂದು ಡಿಸಿಷನ್ಸ್ಗಳು ತಗೋಬೇಕಾದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಇದನ್ನು ಲಿಮಿಟೇಷನ್ಸ್ ಅಂತೇಳಿ ಕರಿತೀವಿ. ಇದಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಆಕ್ಸಿಡೆಂಟ್ಸ್ ಬಗ್ಗೆ ಹೇಳ್ತಾರೆ, ಒಂದು ಟಾಪಿಕ್ ತೊಗೊಂಡು. ಆವ್ರೇಜ್ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಇನ್ ಎ ಸರ್ಟೈನ್ ರೋಡ್ ಈಸ್ 4 ಪರ್ ವೀಕ್. ಅಂದರೆ ಆ್ಯಾವ್ರೇಜಾಗೆ ನಂಬರ್ ಆಫ್ ಆಕ್ಸಿಡೆಂಟು ಯಾವುದೋ ಒಂದು ರೋಡಲ್ಲಿ ಒಂದು ವಾರಕ್ಕೆ 4 ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಓಕೆ, ಒಂದು ವಾರಕ್ಕೆ ಆ್ಯಾವ್ರೇಜಾಗಿ 4 ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಎಕ್ಸಾಂಪಲ್ ತೊಗೊಂಡು ನಾವು ಬೇರೆದಕ್ಕೆ ನಾವು ಹೇಳ್ಬೋದು, ನೋಡಿರಿ ಲಾಸ್ಟ್ ವಾರ ಆ ರೋಡಲ್ಲಿ 4 ಆಕ್ಸಿಡೆಂಟ್ ಆಗಿದ್ದವು. ಹಾಗಾದರೆ 4 ಆಕ್ಸಿಡೆಂಟ್ ಏನು ಲಾಸ್ಟ್ ವೀಕಲ್ಲಿ ಆಗಿದೆ, ಅದರಲ್ಲಿ ಮುಂದಿನ ವಾರನೂ ಕೂಡ
4 ಆಗುತ್ತೆ ಅಂತೇಳಿ ಹೇಳಿದರೆ ಅದು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಆಗುತ್ತೆ ಆಗಲ್ಲ ಅಂತ. ಅಂದರೆ ಲಾಸ್ಟ್ ವಾರ 4 ಆಗಿತ್ತು, ಈ ವಾರ 4 ಆಗ್ಬೋದು, ಹಿಂದಿಂದು ನೋಡಿಕೊಂಡು ಈಗ ಮುಂದೆ ಹಿಂಗೆ ಆಗ್ಬೋದು ಅಂತ ಹೇಳ್ಬೋದು. ಪಾಸ್ಟ್ ಆಗಿರೋ ಡಾಟಾನ ಹಿಡ್ಕೊಂಡು ಫ್ಯೂಚರ್ ಇಷ್ಟ ಆಗ್ಬೋದು ಅಂತ ಹೇಳ್ಬೋದು. ಬಟ್ 4 ಆಕ್ಸಿಡೆಂಟ್ ಆಗುತ್ತೆ ಅಂತ ಏನು ಗ್ಯಾರಂಟಿ ಇರಲ್ಲ. 4ಕ್ಕಿಂತ ಜಾಸ್ತಿ ಆದರೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಆಗದೇನೂ ಇರ್ಬೋದು. ಒಂದು ಆ್ಯಾವ್ರೇಜ್ ಬೇಸ್ ಮೇಲೆ ಹೇಳ್ತಿದ್ದೇವೆ ಅಷ್ಟೇ ನಾವು, ಲಾಸ್ಟ್ ಇಷ್ಟಿತ್ತು ಅಂತ. ಆವಾಗ ಅದು ಒಂದು ಎಕ್ಸಾಂಪಲ್ ನೋಡ್ಬೋದು. ಎರಡನೇದು, ಈಗ ಅದರಲ್ಲೇ ಅದೇ ಎಕ್ಸಾಂಪಲಲ್ಲಿ ಈಗ 4 ಆಕ್ಸಿಡೆಂಟ್ ಆಗಿದೆ ಒಂದು ವಾರದಲ್ಲಿ ಅಂದಾಗ ಎಲ್ಲ ಆಕ್ಸಿಡೆಂಟು ಸೋಮವಾರನೇ ಆಯ್ತು ಅಂತ ಅಂದ್ಕೊಳೋದು ತಪ್ಪು. ಅದು ಯಾವಾಗಾಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ಅದು ಎರಡು ರೀತಿಯಾಗಿ ನಾವು ನೋಡಿದ್ವಿ. ಎರಡನೇದಕ್ಕಿಂತ ಒಂದನೇದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿರುತ್ತೆ. ಇದು ಬಿಟ್ಟು LIC ಪ್ರೀಮಿಯಮ್ ತೊಗೊತೀನಿ. ಎಕ್ಸಾಂಪಲ್ LIC ಅಲ್ಲಿ ಒಂದು ಟಾಪಿಕ್ ತೊಗೊಂಡು ಪ್ರೀಮಿಯಮ್ ಟಾಪಿಕ್ ಅಲ್ಲಿ ವರ್ಡ್ ತೊಗೊತೀವಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನಲ್ಲಿ ಎಲ್ಲರೂ ಇನ್ಶೂರೆನ್ಸ್ ಮಾಡಿಸ್ತಾರೆ. ನಿಮ್ಮ ಹೆಸರಿಗೂ ಇನ್ಶೂರೆನ್ಸ್ ಆಲ್ರೆಡಿ ಪೇರೆಂಟ್ಸ್ ಮಾಡಿಸಿರ್ತಾರೆ, ರಿಲೇಷನ್ ಯಾರಾದರೂ ಮಾಡಿಸಿರ್ತಾರೆ, ಇಲ್ಲ ನಿಮ್ಮ ಮನೇಲಿ ಇನ್ಶೂರೆನ್ಸ್ ಬಗ್ಗೆ ಕೇಳಿದರೆ ಹೇಳ್ತಾರೆ. ಎಲ್ಲರೂ ಅವರು ಮಾಡಿಸಿರೋಂಥ ಇನ್ಶೂರೆನ್ಸಿಗೆ ಎಷ್ಟು ವರ್ಷ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅಷ್ಟು ವರ್ಷವೂ ಎವ್ರಿ ಇಯರು ಅಥವಾ 6 ತಿಂಗಳಿಗೊಮ್ಮೆ, ತಿಂಗಳ ಎವ್ರಿ ಮಂತು, ಇಯರ್ಲಿ ಅವ್ರು ಅಮೌಂಟ್ ಪೇ ಮಾಡ್ತಾರೆ ಕಂಪ್ನಿಗೆ, ಯಾವುದೋ ಇನ್ಶೂರೆನ್ಸ್ ಕಂಪ್ನಿಗೆ. ಅದಕ್ಕೆ ಕೊಡೋಂಥ ಅಮೌಂಟೇ ಪ್ರೀಮಿಯಮ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ನಾನು ಸುಮ್ಮನೆ ಅಸಂಪ್ಷನಲ್ಲಿ ತೊಗೊಳೋದಾದರೆ, ನಾನು ಪ್ರತಿ ತಿಂಗಳು 1000 ರೂಪಾಯಿ ಕಟ್ತಾಯಿದ್ದೀನಿ. ವರ್ಷಕ್ಕೆ ಅಲ್ಲಿಗೆ 12,000 ರೂಪಾಯಿ ಕಟ್ತಾಯಿದ್ದೀನಿ. ತಿಂಗಳಿಗೆ 1000 ರೂಪಾಯಿ ಆದರೆ ವರ್ಷಕ್ಕೆ 12,000 ರೂಪಾಯಿ ಕಟ್ತಾಯಿದ್ದೀನಿ. ಈ ಥರ ನನ್ನ ಥರ ಇನ್ಶೂರೆನ್ಸ್ ಮಾಡಿಸಿರೋರು ಒಂದು 100 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ 100 ಜನ 15 ವರ್ಷ ಮಟ್ಟ ಇನ್ಶೂರೆನ್ಸ್ ಕಟ್ಟಬೇಕು, ಪ್ರೀಮಿಯಮ್ ಕಟ್ಟಬೇಕು. ಆ ಪ್ರೀಮಿಯಮ್ ಕಟ್ಟಿದ ಮೇಲೆ 15 ಜನನೂ ಏನು ಕಟ್ತಾರೆ, ಅವರಿಗೆ ಹೇಳಿರ್ತಾರೆ, ನೋಡಿರಿ ನೀವು ಈ ಥರ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ 15 ವರ್ಷನೂ ಕಟ್ಟಿದರೆ ಕಟ್ಟಿರೋ ಅಮೌಂಟಿಗೆ ಡಬಲ್ ಅಮೌಂಟ್ ಪೇ ಮಾಡ್ತೀವಿ, ಬೋನಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಬೈ ಚಾನ್ಸ್ ನೀವು ಕಟ್ಟೋ 15 ವರ್ಷದಲ್ಲಿ ನೀವು 5 ವರ್ಷ ಆದಮೇಲೆ ಡೆತ್ ಆದರೆ, 10 ವರ್ಷದೊಳಗೆ ಡೆತ್ ಆದರೆ, ಈ ಥರ ಯಾವಾಗಾದ್ರೂ ಡೆತ್ ಆದರೆ ನೀವು ಕಟ್ಟಿರೋ ದುಡ್ಡಿಗೆ ನಿಮಗೆ ಎಕ್ಸ್ಟ್ರಾ ಅಮೌಂಟು ಒಂದು 2 lakhs ಸೇರಿಸ್ಕೊಡ್ತೀನಿ ಅಂತ ಹೇಳಿ ಒಂದು ಕ್ಯಾಲ್ಕುಲೇಟ್ ಮಾಡಿ ಏನೋ ಒಂದು ಬೆನಿಫಿಟ್ಸ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಆವಾಗ ಅವರು ಆ ಇನ್ಶೂರೆನ್ಸ್ ಕಂಪ್ನಿಯವ್ರು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ, 100 ಜನ ಈ ಸತಿ ಇನ್ಶೂರೆನ್ಸ್ ಮಾಡಿಸಿದ್ದಾರೆ, 100 ಜನದಲ್ಲಿ ಲಾಸ್ಟ್ ಇಯರಲ್ಲಿ 100 ಜನ ಮಾಡಿಸಿರೋ ಇನ್ಶೂರೆನ್ಸಲ್ಲಿ, ಲಾಸ್ಟ್ ಟೈಮ್ ಮಾಡಿಸಿರೋ ಇನ್ಶೂರೆನ್ಸಲ್ಲಿ 100ಕ್ಕೆ ಒಂದು 5 ಜನ ಡೆತ್ ಆಗಿದ್ರು, 5 ಜನಕ್ಕಷ್ಟೇ ನಾವು ಅವರಿಗೆ ಅಮೌಂಟ್ ಕೊಟ್ಟಿದ್ವಿ, ಇನ್ನು ಉಳಿದವರೆಲ್ಲ ಕಂಟಿನ್ಯೂ ಅವರು ಇನ್ಶೂರೆನ್ಸ್ನ ಪ್ರೀಮಿಯಮ್ ಕಟ್ತಾಯಿದ್ರು. ಅದು ಒಂದು ಬೇಸಾಗಿ ನೋಡಿದರೆ ಈ ಸತಿ 100 ಜನದಲ್ಲಿ ಈ ಸತಿನೂ ಒಂದು 5 ರಿಂದ 6 ಜನ ಆಗ್ಬೋದು ಅಂತ ಹೇಳ್ತಾರೆ, ಸಾಯ್ಬೋದು, ಡೆತ್ ಆಗ್ಬೋದು ಅಂತ ಹೇಳ್ತಾರೆ. ಅಂದರೆ ಲಾಸ್ಟ್ 100 ಜನ ಮಾಡಿಸಿರೋ ಇನ್ಶೂರೆನ್ಸಲ್ಲಿ 5 ಜನ ಡೆತ್ ಆಗಿದ್ದಾರೆ ಅಂತೇಳಿ, ಈ ಸತಿ ಮಾಡಿಸಿರೋಂಥ ಹೊಸದಾಗಿ 100 ಜನದಲ್ಲಿ 5 ರಿಂದ 6 ಜನ ಡೆತ್ ಆಗ್ತಾರೆ ಅಂತ ಹೇಳಿದ ಕೂಡಲೇ ಎಕ್ಸಾಕ್ಟ್ ಹಿಂಗೆ ಆಗುತ್ತೆ ಅಂತೇಳಿ ಹೇಳೋದಕ್ಕಾಗಲ್ಲ. ಜಸ್ಟ್ ಈ ಬೇಸ್ ಮೇಲೆ ಇನ್ಶೂರೆನ್ಸ್ ಕಂಪ್ನಿಯವರು ಪ್ರೀವಿಯಸ್ ಆಗಿರೋಂಥ ಒಂದು ಪಾಸ್ಟ್ ಡಾಟಾನ ಹಿಡ್ಕೊಂಡು, ಘಟನೆಗಳನ್ನ ಹಿಡ್ಕೊಂಡು, ಇದನ್ನು ಅಪ್ಲೈ ಮಾಡಿಕೊಂಡು ಪ್ರೆಸೆಂಟಿಗೆ ಒಂದು ಫ್ಯೂಚರ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಒಂದು ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಈ ಥರ ಯೂಸ್ ಆಗ್ತಾಯಿದೆ ಈಗೂ ಪ್ರೆಸೆಂಟ್. ಆದರೂ ಕೂಡ ಅದು ಎಕ್ಸಾಕ್ಟಾಗಿ ಅವ್ರು ಅಂದ್ಕೊಂಡಿರೋ ಪ್ರಕಾರನೇ ಆಗಲ್ಲ. ಇವತ್ತು ನಾವಿರ್ತೀವಿ, ನಾಳೆ ಹಿಂಗೆ ಇರ್ತೀವಿ ಅಂತ ಹೇಳೋದಕ್ಕಾಗಲ್ಲ. ನೀವು ಇರ್ತೀರಿ, ನಾಳೆ ಹಿಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾರು ಹೆಂಗೆ ಬೇಕಾದ್ರೂ ಯಾವ ಬೇಕಾದ್ರೂ ಸಾವು ಬರ್ಬೋದು, ಆಕ್ಸಿಡೆಂಟ್ ಆಗಿ ಡೆತ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗ್ಬೋದು, ಯಾವುದೋ ರೀಸನಿಗೆ ಡೆತ್ ಆಗ್ಬೋದು. ಡೆತ್ ಆಗ್ಬೇಕಾದ್ರೆ 5 ಜನ ಡೆತ್ ಆಗಬೇಕು ಅಂತ ಏನಿರಲ್ಲ, ಎಷ್ಟು ಜನ ಡೆತ್ ಆಗ್ಬೋದು, ಅಥವಾ ಯಾರು ಡೆತ್ ಆಗದೇನೋ ಇರ್ಬೋದು. ಈಗ ಅದನ್ನು ನಾವು ತಲೆಗೆ ಇಟ್ಕೊಂಡು ನೋಡ್ತಾ ಹೋದಾಗ ಇಲ್ಲಿ ಏನೇ ಒಂದು ಎಕ್ಸ್ಪ್ಲೆನೇಷನ್ಸ್ ನಾವು ಸ್ಟ್ಯಾಟ್ಸಿಂದ ಯೂಸ್ಫುಲ್ ಆದರೂ ಕೂಡ ಅದು ಜಸ್ಟ್ ಆ್ಯಾವ್ರೇಜ್ ಬೇಸ್ ಮೇಲೆ ಇರುತ್ತೆ ಹೊರತು ಒಂದು ಎಕ್ಸಾಕ್ಟಾಗಿರಲ್ಲ. ಅದಕ್ಕೆ ನಾವು ಇದನ್ನು ಲಿಮಿಟೇಷನ್ಸ್ ಅಥವಾ ಇದರಿಂದ ಅನಾನುಕೂಲ ಆಗ್ತಾಯಿದೆ, ಅನುಕೂಲ ಆಗ್ತಾಯಿಲ್ಲ, ಅಡ್ವಾಂಟೇಜಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಕರಿತಾ ಇದ್ದೀವಿ. ಇದಿಷ್ಟು ನಾವು ಯಾವುದರಲ್ಲಿ ಎಕ್ಸ್ಪ್ಲೆನೇಷನ್ಸಲ್ಲಿ ನೋಡ್ಬೋದು. ಎಕ್ಸ್ಪ್ಲೆನೇಷನ್ಸ್ ಲಿಮಿಟೇಷನ್ಸ್ ಆಫ್ ಫೋರ್ತ್ ಲಿಮಿಟೇಷನ್ ನೋಡ್ಬೋದು, ಥರ್ಡ್ ಲಿಮಿಟೇಷನ್ಸಲ್ಲಿ ನೋಡ್ಬೋದು. ಸ್ಟ್ಯಾಟಿಸ್ಟಿಕಲ್ ಲಾಸ್ ಆರ್ ಟ್ರೂ ಓನ್ಲಿ ಆನ್ ಆ್ಯಾವ್ರೇಜ್ ಅಂತೇಳಿ ನೋಡ್ಬೋದು. ಸೊ ಓಕೆ, 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆಕ್ಸಿಡೆಂಟ್ ಬಗ್ಗೆ, LIC ಪ್ರೀಮಿಯಮ್ ಬಗ್ಗೆ, ಅದೇ ಥರ ನಿಮ್ಮದು SLC ರಿಸಲ್ಟ್ ಬಗ್ಗೆ ಕೊಟ್ಟಿದ್ದೀನಿ, ಎಕ್ಸ್ಪ್ಲೆನೇಷನ್ಸ್ ಮಾಡಿದ್ದೀನಿ. ನಿಮಗೇನೇನು ಬೇಕು ನಾನು ಕ್ಲಾಸ್ ಮಾಡಬೇಕಾದ್ರೆ ಆ ಪಾಯಿಂಟ್ಸ್ಗಳನ್ನು ಸೈಡಿಗೆ ಬೇಕಾದ್ರೆ ಎಕ್ಸಾಂಪಲ್ ಅಂತ ಬರ್ಕೊಳ್ಳಿ, ಯಾಕಂದರೆ ಎಲ್ಲದೂ ಬುಕ್ಸಲ್ಲಿ ಇರಲ್ಲ. ನೆಕ್ಸ್ಟ್ ಲಿಮಿಟೇಷನ್ ನಂಬರ್ 4, ಓನ್ಲಿ ಎಕ್ಸ್ಪರ್ಟ್ಸ್ ಕ್ಯಾನ್ ಮೇಕ್ ದಿ ಬೆಸ್ಟ್ ಪಾಸಿಬಲ್ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಲಿಮಿಟೇಷನ್ಸ್ ನಂಬರ್ 4, only experts can
make the best possible use of statistics. ನೋಡಿ ಈ ಲಿಮಿಟೇಷನ್ಸ್ ಹೇಳ್ತಾರೆ ಓನ್ಲಿ ಎಕ್ಸ್ಪರ್ಟ್ ಒಬ್ಬರೇ ಕ್ಯಾನ್ ಮೇಕ್ ಬೆಸ್ಟ್ ಪಾಸಿಬಲ್ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ನ ಬೆಸ್ಟ್ ಪಾಸಿಬಲ್ ಅಂದರೆ ಆದಷ್ಟು ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಳೋದಕ್ಕೆ ಆಗುವಂಥದ್ದು ಯಾರ ಕಡೆಯಿಂದ ಎಕ್ಸ್ಪರ್ಟ್ಸ್ ಕಡೆಯಿಂದ ಅಂತ ಅಷ್ಟು ಹೇಳಿದ್ದಾರೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಪರ್ಟಿಂದ ಅಷ್ಟೇ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಳೋದಕ್ಕೆ ಆಗ್ತಾ ಇದೆ ಅಂದರೆ ನಾರ್ಮಲ್ ನಮ್ಮಂಥ ಪರ್ಸನ್ಸ್ಗಳು ಒಂದು ಜನಸಾಮಾನ್ಯರು ಅಂತ ಏನು ಕರಿತೀವಿ, ಲೇಮ್ಯಾನ್ಸ್ ಜನಸಾಮಾನ್ಯರು ನಾವೆಲ್ಲ ಏನಿದ್ದೀವಿ ಎಲ್ರಿಗೂ ಯೂಸ್ ಮಾಡ್ಕೊಳೋದಕ್ಕೆ ಆಗಲ್ಲ. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸು ಅಲ್ಲಿ ಲಿಮಿಟೇಷನ್ಸ್ ಇದೆ. ಎಲ್ರಿಗೂ ಈ ಸಬ್ಜೆಕ್ಟ್ ಬಗ್ಗೆ, ಇದರಲ್ಲಿರೋವಂಥ ಟೆಕ್ನಿಕ್ ಬಗ್ಗೆ, ಈ ಟೂಲು ಈ ಟೆಕ್ನಿಕ್ ಬಗ್ಗೆ, ಎಲ್ಲಿ ಯಾವ್ಯಾವ ಟೆಕ್ನಿಕ್ ಇದ್ದಾವೆ, ಹೆಂಗೆ ಅಪ್ಲೈ ಮಾಡ್ಕೋಬೇಕು, ಯಾವುದಕ್ಕೆ ಅಪ್ಲೈ ಮಾಡಿದ್ರೆ ಏನು ರಿಸಲ್ಟ್ ಸಿಗುತ್ತೆ, ಏನನ್ನು ಅಪ್ಲೈ ಮಾಡ್ಕೊಳೋದ್ರಿಂದ ನಮಗೆ ರಿಸಲ್ಟ್ ಸಿಗುತ್ತೆ, ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ಕಂಪ್ಯಾರಿಸನ್ ಮಾಡ್ಕೋಬೇಕು, ಇದಕ್ಕೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಇದ್ರ ಪ್ರೊಸೀಜರ್ ಏನು, ಪ್ರತಿಯೊಂದು ಎವ್ರಿ ಕಾನ್ಸೆಪ್ಟ್ಗಳು ನಮ್ಮೆಲ್ರಿಗೂ ಗೊತ್ತಿರಲ್ಲ. ನಾವು ಜನಸಾಮಾನ್ಯರು ಎಲ್ರಿಗೂ ಗೊತ್ತಿರಲ್ಲ. ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ, ಒಂದು ರಿಸರ್ಚ್ ಮಾಡಿ ಸ್ಟಡಿ ಮಾಡ್ತಾರಲ್ಲ ಸ್ಟ್ಯಾಟಿಸ್ಟಿಷಿಯನ್, ಸಂಖ್ಯಾಶಾಸ್ತ್ರಜ್ಞರು ಅಂತ ಏನು ಕರಿತೀವಿ, ಅಥವಾ ಇದರಲ್ಲೇ ಒಂದು ಫುಲ್ ನಾಲೆಡ್ಜ್ಫುಲ್ ಇರೋಂತಹ ಪರ್ಸನ್ಸ್ಗಳು, ಅಂಥವರಿಗೆ ಮಾತ್ರ ಸ್ಟ್ಯಾಟಿಸ್ಟಿಕ್ಸ್ನ ಕರೆಕ್ಟ್ ವೇಯಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ, ಅದರಿಂದ ಕರೆಕ್ಟ್ ರಿಸಲ್ಟ್ಗಳನ್ನು ಪಡ್ಕೊಳೋದಕ್ಕೆ, ಕರೆಕ್ಟ್ ಅನಲೈಸ್ ಮಾಡ್ಕೊಳೋದಕ್ಕೆ, ನಮಗೆ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಅದನ್ನು ಅಪ್ಲೈ ಮಾಡ್ಕೊಳೋದಕ್ಕೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೌದು, ಖಂಡಿತ ಇದು ಅಕ್ಸೆಪ್ಟ್ ಮಾಡೋಂಥದ್ದೇ. ನಮಗೆ ಈಗ ಏನೋ ಒಂದು ಟಾಪಿಕ್ ತೊಗೊಳೋಣ, ಎಕ್ಸಾಂಪಲ್ಲು ಕಂಪ್ನಿ ಎ ಇದೆ, ಕಂಪ್ನಿ ಬಿ ಇದೆ. ಕಂಪ್ನಿ ಎಗೂ ಕಂಪ್ನಿ ಬಿಗೂ ನಾವು ಕಂಪೇರ್ ಮಾಡಬೇಕು. ನಮ್ಮ ಕಂಪ್ನಿಯಿಂದ ಯಾವ ಪ್ರಾಡಕ್ಟು ಭಾಳ ರೆವೆನ್ಯೂ ತಂದು ಕೊಡ್ತಾ ಇದೆ, ನಮ್ಮ ಕಂಪ್ನಿ ಅಲ್ಲಿರೋಂಥ ಸೇಲ್ ಎಷ್ಟು, ನಮ್ಮ ಕಂಪ್ನಿಯ ಪ್ರಾಫಿಟ್ ಎಷ್ಟು. ಅದೇ ಥರ ನಮ್ಮ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ತೊಗೊಂಡಾಗ ಆ ಕಂಪ್ನಿಯ ಸೇಲ್ ಎಷ್ಟಿದೆ, ಪ್ರಾಫಿಟ್ ಎಷ್ಟಿದೆ. ಹಾಗಾದರೆ ನಮ್ಮ ಕಂಪ್ನಿಗೂ ಆ ಕಂಪ್ನಿಗೂ ಕಂಪೇರ್ ಮಾಡಬೇಕು. ಹಾಗಾದರೆ ಈ ಎರಡು ಕಂಪ್ನಿಗೂ ಕಂಪೇರ್ ಮಾಡಬೇಕಾದ್ರೆ ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು ನಮಗೆಲ್ಲ ಗೊತ್ತಿದೆನಾ? ಅದೇ ಒಬ್ಬ ಸ್ಟ್ಯಾಟಿಸ್ಟಿಷಿಯನ್ಸಿಗೆ ಕೇಳಿದರೆ, ಕಂಪೇರ್ ಮಾಡಬೇಕಾದ್ರೆ ನೀವೇನು ಮಾಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಯೂಸ್ ಮಾಡ್ಕೊಳ್ಳಿ. ಈ ಟೆಕ್ನಿಕ್ಕಿಂದ ಕಂಪ್ಯಾರಿಸನ್ ಏನಾಗುತ್ತೆ, ಈಸಿ ಆಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂಥೇಳಿ ಸಜೆಷನ್ ಕೊಡ್ತಾರೆ. ಅದು ಯೂಸ್ ಮಾಡೋವಂಥ ಒಂದು ನಾಲೆಡ್ಜ್ ಅವ್ರಿಗಿರುತ್ತೆ. ಇದೇ ಥರ ಹಲವಾರು ಟೆಕ್ನಿಕ್ಸ್ ಇದೆ, ಒಂದೇ ಅಂತ ಅಲ್ಲ, ಹಲವಾರು ಟೆಕ್ನಿಕ್ಸ್ ಇದ್ದಾವೆ. ಯಾವುದೋ ಡಾಟಾ ನಮಗೆ ಮಿಸ್ ಆಗಿದೆ, ಆ ಡಾಟಾ ಕಂಡುಹಿಡಿಬೇಕು ಅಂದರೆ ನಮಗೆ ಆ ಡಾಟಾ ಕಂಡಿದ್ದಕ್ಕೆ ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು, ಹೆಂಗೆ ರಿಸರ್ಚ್ ಮಾಡಬೇಕು, ಯಾವ ಮೆಥಡ್ನ ಅಪ್ಲೈ ಮಾಡಬೇಕು ಅಂತ ನಮಗೆ ಐಡಿಯಾ ಇರೋಲ್ಲ. ನಾವೇನು ಅದನ್ನೇ ಸ್ಟ್ಯಾಟಿಸ್ಟಿಷಿಯನಿಗೆ ಕೇಳಿದರೆ, ಡಾಟಾ ಮಿಸ್ ಆಗಿದೆನಾ, ಓಕೆ ಈ ಡಾಟಾ ಮಿಸ್ ಆಗಿದ್ರೆ ಪ್ರೀವಿಯಸ್ ಡಾಟಾ ಇದೆನಾ, ಓಕೆ ಆ ಡಾಟಾ ಕೊಡಿ, ಈ ಡಾಟಾ ಹೆಂಗೆ ಮಿಸ್ ಆಗಿದೆಯಲ್ಲ ಆ ಪ್ರೀವಿಯಸ್ ಡಾಟಾ ಬೇಸ್ ಮೇಲೆ ಈ ಡಾಟಾ ಎಷ್ಟಿರ್ಬೋದು ಅಂತ ಒಂದು ಇಂಟ್ರಾಪೊಲ್ಯೂಷನ್ ಎಕ್ಸ್ಟ್ರಾಪೊಲ್ಯೂಷನ್ ಒಂದು ಟೆಕ್ನಿಕ್ನ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡ್ಬೋದು ಅಂತೇಳಿ ಅವರಿಗೆ ಒಂದು ನಾಲೆಡ್ಜ್ ಇರುತ್ತೆ, ಅವ್ರು ಅಪ್ಲೈ ಮಾಡ್ತಾರೆ. ಈ ರೀತಿಯಾದಂಥ ಟೆಕ್ನಿಕ್ಸ್ಗಳು ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಒಂದು ಟೂಲಲ್ಲಿ ನಾವು ನೋಡ್ತಾ ಹೋದಾಗ ಕರೆಕ್ಟ್ ವೇಯಲ್ಲಿ ಅದನ್ನು ಅಪ್ಲೈ ಮಾಡಿ ಅದರಿಂದ ಬೆಸ್ಟ್ ರಿಸಲ್ಟ್ಗಳನ್ನು ಪಾಸಿಬಲ್ಗಳನ್ನು ಮಾಡುವಂಥದ್ದು ಸ್ಟ್ಯಾಟಿಸ್ಟಿಷಿಯನ್ಸ್ ಮೀನ್ಸ್ ಸಂಖ್ಯಾಶಾಸ್ತ್ರಜ್ಞರು, ಎಕ್ಸ್ಪರ್ಟ್ಸ್ ಅಂತೇಳಿ ಅವ್ರು ನಾವು ಕರಿತೀವಿ. ಆ ಎಕ್ಸ್ಪರ್ಟ್ಸಿಗೆ ಆಗುತ್ತೆ. ಆದರೆ ಎಕ್ಸ್ಪರ್ಟಿಗೆ ಆಗುತ್ತೆ ಅಂದಾಗ ನಮ್ಮ ಕಡೆ ಆಗಲ್ಲ. ನಾವು ಅಂದರೆ ಯಾರು, ಜನಸಾಮಾನ್ಯರು, ಜನರಲ್ ನಾವು ಲೇಮ್ಯಾನ್, ಸಾಮಾನ್ಯ ವ್ಯಕ್ತಿಗಳು. ಅದಕ್ಕೆ ಇದರಲ್ಲಿ ಇತಿಮಿತಿ ಇದೆ, ಎಲ್ಲರೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಎಲ್ರಿಗೂ ಇದರಿಂದ ರಿಸಲ್ಟ್ಗಳನ್ನು ನಾವು ಏನು ಬೇಕು ಅದನ್ನು ಪಡ್ಕೊಳಕ್ಕಾಗಲ್ಲ. ಅದಕ್ಕೆ ಇದನ್ನು ನಾವು ಲಿಮಿಟೇಷನ್ಸ್, ಇದರಿಂದ ಅನಾನುಕೂಲ ಆಗ್ತಾಯಿದೆ, ಎಲ್ರಿಗೂ ಯೂಸ್ ಆಗ್ತಾ ಇಲ್ಲ, ಓನ್ಲಿ ಎಕ್ಸ್ಪರ್ಟ್ ಅಷ್ಟೇ ಯೂಸ್ ಮಾಡ್ತಾರೆ ಅಂಥೇಳಿ ಇಲ್ಲಿ ಲಿಮಿಟೇಷನ್ಸ್ ನಂಬರ್ 4 ಹೇಳ್ತಾ ಇದ್ದಾರೆ. ಇದಿಷ್ಟು ಲಿಮಿಟೇಷನ್ 4 ಎಕ್ಸ್ಪ್ಲನೇಷನ್ಸ್ ಇದೆ. ಲಿಮಿಟೇಷನ್ಸ್ 4 ಆದಮೇಲೆ ನೆಕ್ಸ್ಟ್ ಲಿಮಿಟೇಷನ್ಸ್ 5. ಲಿಮಿಟೇಷನ್ಸ್ 5 ಹೇಳ್ತಾ ಇದ್ದಾರೆ, ಹೋಮೋಜಿನಿಟಿ ಆಫ್ ಡಾಟಾ ಈಸ್ ಎಸೆನ್ಷಿಯಲ್. ಯಾವ ಡಾಟಾ ಎಸೆನ್ಷಿಯಲ್ ಅಂತೆ? ಹೋಮೋಜಿನಿಟಿ ಆಫ್ ಡಾಟಾ. ಸೊ ಬೋರ್ಡ್ ಮೇಲೆ ಬರಿತಾ ಹೋಗ್ತೀನಿ.
ಓಕೆ, ಟೋಟಲಾಗಿ ನಿಮಗೆ 5 ಲಿಮಿಟೇಷನ್ಸ್ ಕೊಟ್ಟಿದ್ದಾರೆ ಬುಕ್ಸಲ್ಲಿ. 5 ಲಿಮಿಟೇಷನ್ಸಲ್ಲಿ ಲಾಸ್ಟ್ ಲಿಮಿಟೇಷನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಹೋಮೋಜಿನಿಟಿ ಆಫ್ ಡಾಟಾ ಈಸ್ ಎಸೆನ್ಷಿಯಲ್. ಇಲ್ಲಿ ನಮಗೆ ಡಾಟಾ ಬೇಕು, ಆ ಡಾಟಾ ಎಸೆನ್ಷಿಯಲ್ ಆಗಬೇಕಂದ್ರೆ ಅದು ಹೋಮೋಜಿನಿಟಿ ಇರಬೇಕು. ಏನೇ ಡಾಟಾ ನಾವು ಕಲೆಕ್ಟ್ ಮಾಡ್ತೇವಲ್ಲ ಆ ಡಾಟಾ ಹೋಮೋಜಿನಿಟಿ ಆಗಿದ್ದರೆ ಮಾತ್ರ ಅದು ಎಸೆನ್ಷಿಯಲ್ ಆಗಿರುತ್ತೆ, ಅದು ಒಂದು ಉಪಯೋಗ ಬರುತ್ತೆ, ಅದು ವ್ಯಾಲ್ಯೂ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಹೋಮೋಜಿನಿಯೇಟ್ ಆಫ್ ಡಾಟಾ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ಟಾಪಿಕಲ್ಲೂ ಡಿಸ್ಕಸ್ ಮಾಡ್ಬೇಕಾದ್ರೆ ಆಲ್ರೆಡಿ ಬಂದಿದೆ. ಹೋಮೋಜೀನಿಯಸ್, ಹೆಟ್ರೋಜೀನಿಯಸ್ ಅಂತ ಬರುತ್ತೆ. ಹೆಟ್ರೋಜೀನಿಯಸ್ ಡಾಟಾ ಆರ್ ನಾಟ್ ಕಂಪ್ಯಾರಬಲ್. ಅಂದರೆ ಹೆಟ್ರೋಜೀನಿಯಸ್ ಡಾಟಾನ ತೊಗೊಂಡ್ರೆ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ. ನೋ ಯೂಸ್ ಆಫ್ ಕಂಪೇರ್ ಹೈಟ್ ಆಫ್ ಮ್ಯಾನ್ ವಿತ್ ಹೈಟ್ ಆಫ್ ಟ್ರೀ. ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ಹೇಳಿದ್ದೀನಿ. ಈಗ ನನ್ನ ಹೈಟನ್ನು ನಾನು ಯಾವುದೋ ಒಂದು ಮರಕ್ಕೆ, ತೆಂಗಿನ ಮರನೇ ಎಕ್ಸಾಂಪಲ್ ತೊಗೊಂಡ್ರೆ, ನಾನು ತೆಂಗಿನ ಮರ ಕಂಪೇರ್ ಮಾಡಿದರೆ ಭಾಳ ಕುಳ್ಳಕ್ಕಿದ್ದೀನಿ ಅಂತೇಳಿ ಹೇಳ್ಕೊಳೋದಿದೆಯಲ್ಲ, ಇದು ಹೋಮೋಜೀನಿಯಸ್ ಡಾಟಾನೇ ಅಲ್ಲ. ಸೊ ಇದು ಹೆಟ್ರೋಜೀನಿಯಸ್ ಆಗಿಬಿಡುತ್ತೆ. ನಾನು ಕಂಪೇರ್ ಮಾಡ್ಕೋಬೇಕಾಗಿರೋದು ನನ್ನಂಗೆ ಇರುವಂಥ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ, ನನ್ನ ಫ್ರೆಂಡ್ ಜೊತೆಗೆ. ಸೊ ಹಾಗಾಗಿ ನಾನು ಒಬ್ಬ ವ್ಯಕ್ತಿಯಾಗಿ ಅಲ್ಲಿರುವಂಥ ಒಂದು ಮರ ಕಂಪೇರ್ ಮಾಡಿದರೆ ಇದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಸ್ಟಡಿ ಮಾಡೋದಕ್ಕೆ ಹೋದರೆ ಮೀನಿಂಗ್ಲೆಸ್ ಆಗುತ್ತೆ, ಮೀನಿಂಗ್ಫುಲ್ ಆಗಲ್ಲ, ಮೀನಿಂಗ್ಲೆಸ್ ಆಗುತ್ತೆ. ಹಾಗಾಗಿ ನಮಗೆ ಹೋಮೋಜಿನಿಟಿ ಆಫ್ ಡಾಟಾ ಇದ್ದರೆ ಮಾತ್ರ, ಅಂದರೆ ನಾನು ವಿಜಯ್, ಇಲ್ಲಿರೋಂಥ ಇನ್ನೊಬ್ಬ ನನ್ನ ಗೆಳೆಯ ಫ್ರೆಂಡ್ ಕುಚುಕು ಅಂತ ನಾವು ಏನು ಕರಿತೀವಿ, ಅಜಯ್ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಅಜಯ್ಗೂ ವಿಜಯ್ಗೂ ಕಂಪೇರ್ ಮಾಡ್ತೀನಿ. ಅಜಯ್ ಹೈಟ್ಗಿಂತ ಕಂಪೇರ್ ಮಾಡಿದ್ರೆ ವಿಜಯ್ ಹೈಟ್ ಇದ್ದಾನೆ, ಅಜಯ್ಗಿಂತ ವಿಜಯ್ ವೇಟ್ ಇದ್ದಾನೆ. ಈ ರೀತಿ ನಾವು ಕಂಪೇರ್ ಮಾಡ್ಕೋಬೋದು. ಇದು ಒಂದು ವ್ಯಾಲ್ಯೂಯಬಲ್, ಮೆಜರಬಲ್, ಎಸೆನ್ಷಿಯಲ್, ಹೋಮೋಜಿನಿಯಸ್ ಅಂತ ಕರಿತೀವಿ. ಹೋಮೋಜಿನಿಯಸ್ ಅದನ್ನೇ ನನ್ನ ಹೈಟ್ನ ಹೋಗಿ ಆ ತೆಂಗಿನ ಮರಕ್ಕೆ ನಾನು ಕಂಪೇರ್ ಮಾಡ್ಕೊತೀನಿ ಅಂದರೆ ಇದು ಹೋಮೋಜಿನಿಯಸ್ ಡಾಟಾ ಆಗಲ್ಲ. ಹಾಗಾಗಿ ಇದನ್ನು ಹೋಮೋಜಿನಿಯಸ್ ಡಾಟಾಗೆ ಅಷ್ಟೇ ಇದು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಹೊರತು ಹೆಟ್ರೋಜಿನಿಯಸ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನು ಲಿಮಿಟೇಷನ್ಸ್ ಅಂತೇಳಿ ಅನಾನುಕೂಲ ಇದು ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಅದನ್ನೇ ನಾವು ಕಾಮರ್ಸ್ ಸ್ಟೂಡೆಂಟ್ಸ್, ಇಲ್ಲೊಂದು ನಾನೇ ಎಕ್ಸಾಂಪಲ್ ಬರೆದಿದ್ದೀನಿ. ಈಗ ನೀವು ಫಸ್ಟ್ ಪಿ ಯು ಸಿ ಕಾಮರ್ಸ್ ಸ್ಟೂಡೆಂಟ್ಸ್ನ ನಾವು ಏನು ಮಾಡ್ಬೋದು, ಎ ಸೆಕ್ಷನ್ ಫಸ್ಟ್ ಪಿ ಯು ಸಿ ಕಾಮರ್ಸ್ ಹುಡುಗರನ್ನ ಬಿ ಸೆಕ್ಷನ್ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಕಂಪೇರ್ ಮಾಡಿದರೆ ಓಕೆ, ಒಂದು ಮೀನಿಂಗ್ಫುಲ್ ಅಂತ ಹೇಳ್ತೀವಿ. ಅದನ್ನೇ ಕಾಮರ್ಸ್ ಸ್ಟೂಡೆಂಟ್ಸ್ನ ಸೈನ್ಸ್ ಸ್ಟೂಡೆಂಟ್ಸಿಗೆ ಕಂಪೇರ್ ಮಾಡಿದರೆ ಲಾಟ್ ಆಫ್ ಡಿಫ್ರೆನ್ಸ್ ಆಗುತ್ತೆ. ಕಾಮರ್ಸ್ ಸ್ಟೂಡೆಂಟ್ಸ್ನ ಆರ್ಟ್ಸ್ ಸ್ಟೂಡೆಂಟ್ಸಿಗೆ ಕಂಪೇರ್ ಮಾಡಿದರೆ, ಕಾಮರ್ಸ್ ಎ ಸೆಕ್ಷನ್ಗೂ ಬಿ ಸೆಕ್ಷನ್ಗೂ ಕಂಪೇರ್ ಮಾಡಿದರೆ ಓಕೆ, ಸೈನ್ಸಿಗೂ ಕಾಂಬಿನೇಷನ್ನೇ ಬೇರೆ ಆಗಿಬಿಡುತ್ತೆ, ಅವು ಕಂಪ್ಯಾರಿಸನ್ ಅಷ್ಟೊಂದು ವ್ಯಾಲ್ಯೂಯಬಲ್ ಇರಲ್ಲ. ಹಾಗಾಗಿ ಈ ಥರ ನಾವು ಹೇಳ್ಬೋದು. ಸೊ ಹಾಗಾಗಿ ಅದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದನ್ನೇ ತಗೊಳ್ಳಿ. ಒಬ್ಬ ಹೈಟ್ ಆಫ್ ಪರ್ಸನ್ನಿಂದು ಹೈಟ್ ಆಫ್ ಟ್ರೀ ಕಂಪೇರ್ ಮಾಡಿದರೆ, ಮರಕ್ಕೆ ಕಂಪೇರ್ ಮಾಡಿದರೆ ಅದು ಏನಾಗುತ್ತೆ, ಹೆಟ್ರೋಜಿನಿಯಸ್ ಆಗುತ್ತೆ, ಹೋಮೋಜಿನಿಯಸ್ ಆಗಲ್ಲ ಅಂತೇಳಿ ಹೇಳಿದ್ದೀನಲ್ಲ. ಆ ಒಂದು ಎಕ್ಸಾಂಪಲ್ಗಳನ್ನು ನೀವು ಎಕ್ಸಾಮಲ್ಲಿ ಏನಾದ್ರು ಈ ಟಾಪಿಕ್ ಕೇಳಿದರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಇದಿಷ್ಟು ಲಾಸ್ಟ್ ಪಾಯಿಂಟಲ್ಲಿ ಎಕ್ಸ್ಪ್ಲೇಷನ್ಸ್ ಬರ್ತಾ ಹೋಗುತ್ತೆ. ನಾವು 5 ಲಿಮಿಟೇಷನ್ಸ್ಗಳನ್ನು ಹೇಳಿದ್ದೀನಿ. ಇನ್ನೂ ಕೆಲವು 2-3 ಲಿಮಿಟೇಷನ್ಸ್ಗಳು ಇರ್ತವೆ. ಸೊ ನಿಮ್ಮ ಒಂದು ಸಿಲೆಬಸ್ಸಲ್ಲಿ ಟೋಟಲ್ ಆಗಿರುವಂಥ 5 ಲಿಮಿಟೇಷನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒನ್ಸ್ ಅಗೇನ್ ನಾವು ಈ ಲಿಮಿಟೇಷನ್ಸ್ಗಳನ್ನು ರೀಕಾಲ್ ಮಾಡ್ತಾ ಹೋಗೋಣಂತೆ. ಲಿಮಿಟೇಷನ್ ಅಂದರೆ ಏನು, ಡಿಸ್ಅಡ್ವಾಂಟೇಜಸ್ ಅಂದರೆ ಸ್ಟ್ಯಾಟಿಸ್ಟಿಕ್ಸಿಂದ ಆಗದೇ ಇರುವಂತಹ ಅನುಕೂಲ, ಮೀನ್ಸ್ ಸ್ಟ್ಯಾಟಿಸ್ಟಿಕ್ಸಿಂದ ಆಗುವ ಅನಾನುಕೂಲ, ಉಪಯೋಗಕ್ಕೆ ಬರದೇ ಇರುವಂಥದ್ದು, ಇದರಲ್ಲಿರುವಂಥ ಇತಿಮಿತಿ. ನಂಬರ್ 1, ಡಸ್ ನಾಟ್ ಡೀಲ್ ವಿತ್ ಇಂಡಿವಿಜುವಲ್. ಒಂದು ಇಂಡಿವಿಜುವಲ್ ಡಾಟಾ ಜೊತೆಗೆ ಡೀಲ್ ಮಾಡಲ್ಲ. ಡೀಲ್ ಅಂದರೆ ಏನು, ಸೊ ಡೀಲ್ ಅಂದರೆ ಸ್ಟಡಿ ಮಾಡೋದು ಅಂತ. ಏನಾದರೂ ಸ್ಟಡಿ ಮಾಡ್ಬೋದು, ಕಂಪೇರ್ ಮಾಡ್ಬೋದು, ಅಥವಾ ಆ್ಯಾವ್ರೇಜ್ ಮಾಡೋದು, ಯಾವುದೇ ಆಗಿರ್ಬೋದು. ಒಂದು ಸ್ಟಡಿ ಮಾಡೋದಕ್ಕೆ ಇಂಡಿವಿಜುವಲ್ ಡಾಟಾ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸು ಫೋಕಸ್ ಮಾಡ್ತಾ ಇಲ್ಲ. 2ನೇ ಪಾಯಿಂಟು, ಡಸ್ ನಾಟ್ ಡೀಲ್ ವಿತ್ ಕ್ವಾಲಿಟೇಟಿವ್ ಡಾಟಾ. ಇದನ್ನು ನಾನು ಭಾಳ ಕ್ಲಿಯರಾಗಿ ಹೇಳಿದ್ದೀನಿ. ವೇರಿಯಬಲ್ ಅಂತ ಹೇಳಿದ್ದೀನಿ, ಆಟ್ರಿಬ್ಯೂಟ್ಸ್ ಅಂತ ಹೇಳಿದ್ದೀನಿ, ಎಕ್ಸಾಂಪಲ್ಗಳು ಕೊಟ್ಟಿದ್ದೀನಿ, ಹೈಟು, ವೆಯ್ಟು, ಆಮೇಲೆ ಕಲರು, ಕ್ವಾಲಿಟಿ, ಟೇಸ್ಟು, ಈ ರೀತಿ ಎಲ್ಲ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಏನೇ ಸ್ಟಡಿ ಮಾಡಿದರೂ ಕ್ವಾಂಟಿಟೇಟಿವ್ ಡಾಟಾ ಇರುತ್ತೆ ಹೊರತು ಕ್ವಾಲಿಟೇಟಿವ್ ಡಾಟಾ ಇರಲ್ಲ. ಈ ರೀತಿ ಕ್ವಾಲಿಟೇಟಿವ್ ಡಾಟಾನ ಸ್ಟಡಿ ಮಾಡ್ತಾ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಇದನ್ನು ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ 3rd ಒನ್, ಸ್ಟ್ಯಾಟಿಸ್ಟಿಕಲ್ ಲಾಸ್ ಆರ್ ಟ್ರೂ. ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನೇ ಲಾಸ್ ಇದ್ರೂ ಅದು ನಿಜ ಇರುತ್ತೆ. ಓನ್ಲಿ ಆನ್ ಆ್ಯನ್ ಆ್ಯಾವ್ರೇಜ್, ಅದು ಒಂದು ಆ್ಯಾವ್ರೇಜ್ ಬೇಸ್ ಮೇಲೆ ಇರುತ್ತೆ. ಯಾವುದ್ರ ಬೇಸ್ ಮೇಲೆ ಇರುತ್ತೆ, ಆ್ಯಾವ್ರೇಜ್ ಅಂದರೆ ಲಾ ಅನ್ನೋದು ಎಕ್ಸಾಕ್ಟಾಗಿರಲ್ಲ, ನಾವು ಹೇಳ್ದಂಗೆ ಆಗಲ್ಲ.
ಅಂದ್ಕೊಂಡಂಗೆ ಇರಲ್ಲ. ಅದಕ್ಕೆ ಎಕ್ಸಾಂಪಲ್ LIC ಕೊಟ್ಟಿದ್ದೀನಿ, ಆಕ್ಸಿಡೆಂಟ್ ಹೇಳಿದ್ದೀನಿ, ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅದರಲ್ಲಿ 2 ಎಕ್ಸಾಂಪಲ್ ಸಾಕು. ನೆಕ್ಸ್ಟ್, ಓನ್ಲಿ ಎಕ್ಸ್ಪರ್ಟ್ಸ್ ಕ್ಯಾನ್ ಮೇಕ್ ದಿ ಬೆಸ್ಟ್ ಪಾಸಿಬಲ್ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟ್ಸ್ನ ಒಂದು ಭಾಳ ಬೆಸ್ಟಾಗಿ ಯೂಸ್ ಮಾಡ್ಕೊಳೋದಕ್ಕೆ ಯಾರಿಗೆ ಮಾತ್ರ ಸಾಧ್ಯ ಅಂತೆ? ಓನ್ಲಿ ಎಕ್ಸ್ಪರ್ಟಿಗೆ ಸಾಧ್ಯ. ಎಕ್ಸ್ಪರ್ಟ್ ಅಷ್ಟೇ ಚೆನ್ನಾಗಿ ಯೂಸ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋದು, ಯಾಕಂದರೆ ಅದು ಅವ್ರಿಗೆ ಅದರಲ್ಲಿ ಥರವಾಗಿ ನಾಲೆಡ್ಜ್ ಇರುತ್ತೆ, ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಗೊತ್ತಿರುತ್ತೆ, ಎಲ್ಲಿ ಯಾವನ್ನ ಟೆಕ್ನಿಕ್ ಅಪ್ಲೈ ಮಾಡಬೇಕು, ಇದರಿಂದ ಹೆಂಗೆ ರಿಸಲ್ಟ್ ಪಡ್ಕೋಬೇಕು ಅಂತೇಳಿ ಎಲ್ಲ ಎವ್ರಿಥಿಂಗ್ ಗೊತ್ತಿರುತ್ತೆ. ಅದೇ ಥರ ನಮಗೆ ಎಲ್ರಿಗೂ ಗೊತ್ತಿದೆ, ಸಾಮಾನ್ಯ ಜನಗಳಿಗೆ, ಲೇಮ್ಯಾನ್ಗಳಿಗೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದು ನಮ್ಮೆಲ್ರಿಗೂ ಗೊತ್ತಿಲ್ಲ ಅನ್ನೋದೇ ನಮಗೆ ಒಂದು ಲಿಮಿಟೇಷನ್ಸ್. ಬರೀ ಎಕ್ಸ್ಪರ್ಟಿಗೆ ಅಷ್ಟೇ ಗೊತ್ತಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲಲ್ಲ, ಎಲ್ರಿಗೂ ಸ್ಟ್ಯಾಟ್ಸ್ ಬಗ್ಗೆ ಗೊತ್ತಾಗ್ತಿಲ್ಲ, ಯೂಸ್ ಮಾಡೋಕ್ಕಾಗ್ತಿಲ್ಲಲ್ಲ. ಹಾಗಾಗಿ ಇದನ್ನು ನಾವು ಲಿಮಿಟೇಷನ್ಸ್, ಡಿಸ್ಅಡ್ವಾಂಟೇಜಸ್ ಅಂತೇಳಿ ಕರಿಬೋದು. ನೆಕ್ಸ್ಟ್ ಬರೋದಾದರೆ ಲಾಸ್ಟ್, ಹೋಮೋಜಿನಿಟಿ ಆಫ್ ಡಾಟಾ. ಹೋಮೋಜಿನಿಟಿ ಆಫ್ ಡಾಟಾ ಈಸ್ ಎಸೆನ್ಷಿಯಲ್. ಇಲ್ಲಿ ಬರೀ ಪ್ರಾಮುಖ್ಯತೆ ಕೊಡ್ತಾ ಇರೋದು ಹೋಮೋಜಿನಿಟಿ ಡಾಟಾ ಅಷ್ಟೇ, ಇಲ್ಲಿ ಹೆಟ್ರೋಜಿನಿಟಿ ಕೊಡ್ತಾ ಇಲ್ಲಲ್ಲ. ಹಾಗಾಗಿ ಇದು ಕೂಡ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಕರೀತಾರೆ ಅಂತೇಳಿ ಈ ಪಾಯಿಂಟ್ಸಲ್ಲೂ ಹೇಳಿದ್ದಾರೆ. ಇಷ್ಟು ಟೋಟಲಾಗಿ 5 ಪಾಯಿಂಟ್ಸ್ ಇದೆ. 5 ಪಾಯಿಂಟ್ಸ್ ಲಿಮಿಟೇಷನ್ಸ್ಗಳನ್ನು ಹೇಳಿದ್ದೀನಿ. ಹಾಗಾದರೆ ನೆಕ್ಸ್ಟ್ ಟಾಪಿಕಿಗೆ ಮೂವ್ ಆಗೋಣವಾ? ಹಾಗಾದರೆ ಇಲ್ಲಿಗೆ ಈ ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ರಬ್ ಮಾಡ್ತೀನಿ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೋಡಿ, ವಿಡಿಯೋನ ನೀವು ಬೇಕಾದ್ರೆ ಪೌಸ್ ಮಾಡಿ ಸ್ಟಾಪ್ ಮಾಡಿಕೊಂಡು ಫಸ್ಟು ಪಾಯಿಂಟ್ನ ಸ್ಕ್ರೀನ್ಶಾಟ್ ತೊಗೊತಿರೋ, ಒಂದು ಕಡೆ ಬರ್ಕೊತಿರೋ ನೋಡಿ. ಈ ಕ್ಲೀನಾಗಿ ಈ ಥರ ಏನು ನಾನು ಬರೆದಿದ್ದೀನಿ ಅದೇ ಥರ ಬರ್ಕೊಳ್ಳಿ. ನಿಮಗೆ ನಿಮ್ಮದೇ ಆದಂಥ ನಿಮ್ಮ ಒಂದು ಲ್ಯಾಂಗ್ವೇಜಲ್ಲಿ, ಇಂಗ್ಲೀಷಲ್ಲಿ ಆದಷ್ಟು ಓನಾಗಿ ಬರೋದಕ್ಕೆ ಟ್ರೈ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಬುಕ್ಸ್ಗಳು ಇದ್ದರೆ ಬೇಕಾದ್ರೆ ರೀಡ್ ಮಾಡಿ, ಸ್ಟಡಿ ಮಾಡಿ. ಆದರೆ ಅಲ್ಲೇ ಇರೋದನ್ನು ಸೇಮ್ ಕಾಪಿನ ನೀವು ನೋಟ್ಸಲ್ಲಿ ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನೇ ನಿಮ್ಮ ಒಂದು ಇಂಗ್ಲೀಷ್ ಲೆವೆಲ್ ಏನಿದೆ ಆ ಲೆವೆಲ್ನೇ ಅಪ್ಲೈ ಮಾಡಿಕೊಂಡು ಅದನ್ನು ಒಂದು 2 ಲೈನ್ 3 ಲೈನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿ. ಒಂದು ಬುಕ್ಕಲ್ಲಿ ಏನೈತೆ ಅದನ್ನೇ ನೋಟ್ಸಲ್ಲಿ ಬರೆಯೋದು, ಅಥವಾ ಬುಕ್ಸಲ್ಲಿರೋದನ್ನೇ ಕಂಠಪಾಠ ಮಾಡೋದು, ಮಗಪ್ ಮಾಡೋದು, ಈ ಥರ ಮಾಡಬೇಡಿ. ನಿಮ್ಗೆ ಏನು ಅರ್ಥ ಆಗಿದೆ ಅದನ್ನೇ ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ. ಈ ಥರ ಬರಿತಾ ಹೋದರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದು ಕನ್ನಡದಲ್ಲಂತೂ ನಿಮಗೆ ಬರೆಯೋದಕ್ಕೆ ಸಬ್ಜೆಕ್ಟ್ ಇರಲ್ಲ, ಎಕ್ಸಾಮ್ಸಲ್ಲಿ ಇಂಗ್ಲೀಷಲ್ಲಿ ಇರುತ್ತೆ, ಪ್ರಾಂಪ್ಟಿಂಗ್ ಸಬ್ಜೆಕ್ಟು. ಹಾಗಾಗಿ ಸ್ವಲ್ಪ ನೀವು ಓನಾಗಿ ಬರೆಯೋದಕ್ಕೆ ಆದಷ್ಟು ಟ್ರೈ ಮಾಡಬೇಕು. ನೀವು ಟ್ರೈಯೇ ಮಾಡಲ್ಲ ಅಂದರೆ ಅರ್ಥನೇ ಆಗಲ್ಲ, ಏನೋ ಬರಲ್ಲ, ಟ್ರೈ ಮಾಡಲ್ಲ ಅಂದರೆ ನೀವು ಹಂಗೇ ಇರ್ತೀರ, ಮುಂದೆ ಹೋಗೋದೇ ಇಲ್ಲ ಟ್ರೈ ಮಾಡೋಣ ನೋಡೋಣ ಅಂಥೇಳಿ ನೀವು ಟ್ರೈ ಮಾಡ್ತಾ ಹೋದಾಗ ಸ್ವಲ್ಪ ಬರಿತಾ ಹೋಗ್ತೀರಾ, ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ನೀವು ಅಡ್ಜಸ್ಟ್ ಆಗ್ತೀರಾ. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಟಾಪಿಗೆ ಮೂವ್ ಆಗ್ತೀರಿ. Next topic, scope and applications of statistics. Okay, scope and application of statistics. Okay, another one topic, subtopic in first chapter, scope and application of statistics. ಮೊದಲೇ ಚಾಪ್ಟ್ರಲ್ಲಿ ಇರುವಂಥ ಇನ್ನೊಂದು ಟಾಪಿಕ್ ಯಾವುದು? ಸ್ಕೋಪ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಹೆಡ್ಡಿಂಗ್ ಹೇಳಿರೋ ಪ್ರಕಾರ ಸ್ಕೋಪ್ ಫಸ್ಟ್, ಇನ್ನೊಂದು ವರ್ಡ್ ಯಾವುದು? ಅಪ್ಲಿಕೇಶನ್. ಸ್ಕೋಪ್ ಅಂದರೆ ಏನು? ವ್ಯಾಪ್ತಿ ಅಂತೇಳಿ ಕರಿತೀವಿ. ಅಪ್ಲಿಕೇಶನ್ ಅಂದರೆ ಏನು? ಇದು ಎಲ್ಲಿ ಅಪ್ಲೈ ಆಗ್ತಾ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಎಲ್ಲೆಲ್ಲಿ ಇಂಪಾರ್ಟೆನ್ಸ್ ಇದೆ, ಯಾವ್ಯಾವ ಏರಿಯಾ
ಯಾವ್ಯಾವ ವ್ಯಾಪ್ತಿಯಲ್ಲಿದೆ, ಯಾವ್ಯಾವ ಏರಿಯಾದಲ್ಲಿದೆ, ಅದು ಎಲ್ಲೆಲ್ಲಿ ಅಪ್ಲೈ ಆಗ್ತಾ ಇದೆ ಅನ್ನೋದನ್ನು ನಾವು ಸ್ಟಡಿ ಮಾಡೋಂಥ ಟಾಪಿಕ್ಗೆ ಸ್ಕೋಪ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಹೆಡಿಂಗ್ ಅರ್ಥ ಆಯ್ತಾ? ಸೊ ಫಸ್ಟ್ ವರ್ಡ್ ಅರ್ಥ ಆಗಬೇಕು. ಸ್ಕೋಪ್ ಅಂದರೆ ಏನು, ಅಪ್ಲಿಕೇಶನ್ ಅಂದರೆ ಅದೇ ಗೊತ್ತಿಲ್ಲ ಅಂದರೆ ನಾವು ಕೆಳಗಡೆ ಏನು ಪಾಯಿಂಟ್ ಕಲ್ತ್ರೂ ಅರ್ಥ ಆಗಲ್ಲ. ಹಾಗಾದರೆ ಈಗ ಸ್ಟ್ಯಾಟಿಸ್ಟಿಕ್ಸ್ಗಿರುವಂತಹ ಒಂದು ಸ್ಕೋಪ್, ಎಲ್ಲಿ ಡಿಮ್ಯಾಂಡ್ ಇದೆ, ಯಾವ್ಯಾವ ಏರಿಯಾದಲ್ಲಿದೆ, ಅದು ಎಲ್ಲಿ ಅಪ್ಲೈ ಆಗ್ತಾ ಇದೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಸ್ಟಾರ್ಟ್ ಮಾಡ್ತಾ ಹೋದಾಗ ಫಸ್ಟ್ ಹೇಳ್ತಾರೆ ನೋಡಿ, ಎಕ್ಸ್ಪ್ಲನೇಷನ್ಸ್ ಒಂದು ಪ್ಯಾರಾ ಇಲ್ಲಿದೆ. ಸ್ಟ್ಯಾಟಿಸ್ಟಿಕ್ಸ್ ಆರ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಆರ್ ಅಪ್ಲೈಡ್ ಇನ್ ಗವರ್ನಮೆಂಟ್, ಬಿಸ್ನೆಸ್, ಇಂಡಸ್ಟ್ರಿ, ಮ್ಯಾನೇಜ್ಮೆಂಟ್, ಕಾಮರ್ಸ್, ಎಕನಾಮಿಕ್ಸ್, sociology, biology, agriculture, medicine, psychology and insurance, etc. Some of them are discussed below. ನೋಡಿ, ಸ್ಟ್ಯಾಟಿಸ್ಟಿಕ್ಸಿನ ಒಂದು ಟೂಲ್ಸ್ ಏನಿದೆ ಅದು ಎಲ್ಲೆಲ್ಲಿ ಅಪ್ಲೈ ಆಗ್ತಾಯಿದೆ ಅಂದರೆ ಗೌರ್ಮೆಂಟಿಗೂ ಅಪ್ಲೈ ಆಗ್ತಾ ಇದೆ, ಬಿಸ್ನೆಸ್ಸಿಗೆ ಅಪ್ಲೈ ಆಗ್ತಾ ಇದೆ, ಇಂಡಸ್ಟ್ರಿಗೆ ಅಪ್ಲೈ ಆಗ್ತಾ ಇದೆ, ಮ್ಯಾನೇಜ್ಮೆಂಟಲ್ಲಿ ಅಪ್ಲೈ ಆಗ್ತಾ ಇದೆ, ಕಾಮರ್ಸಲ್ಲಿ ಅಪ್ಲೈ ಆಗ್ತಾ ಇದೆ, ಎಕನಾಮಿಕ್ಸಲ್ಲಿ ಅಪ್ಲೈ ಆಗ್ತಾ ಇದೆ, ಸೋಷಿಯಾಲಜಿಯಲ್ಲಿ ಅಪ್ಲೈ ಆಗ್ತಾ ಇದೆ, ಬಯೋಲಜಿಯಲ್ಲಿ ಅಪ್ಲೈ ಆಗ್ತಾ ಇದೆ, ಅಗ್ರಿಕಲ್ಚರಲ್ಲಿ ಅಪ್ಲೈ ಆಗ್ತಾ ಇದೆ, ಮೆಡಿಕಲ್ ಫೀಲ್ಡ್ ಮೆಡಿಷನಲ್ಲಿ ಅಪ್ಲೈ ಆಗ್ತಾ ಇದೆ, ಸೈಕಾಲಜಿಯಲ್ಲಿ ಅಪ್ಲೈ ಆಗ್ತಾ ಇದೆ, ಆ್ಯಂಡ್ ಇನ್ಶೂರೆನ್ಸಲ್ಲೂ ಕೂಡ ಅಪ್ಲೈ ಆಗ್ತಾ ಇದೆ, ಎಕ್ಸೆಟ್ರಾ ಇನ್ನೂ ಮುಂತಾದ ಕಡೆಯಲ್ಲಿ ಅಪ್ಲೈ ಆಗ್ತಾ ಇದೆ. ಇದರಲ್ಲಿ ಕೆಲವೊಂದು ಕೆಳಗೆ ಡಿಸ್ಕಸ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಷ್ಟೊಂದು ಅಪ್ಲೈ ಆಗಿರೋದು ಎಲ್ಲದರ ಬಗ್ಗೆನೂ ನಾವು ಒಂದೊಂದಾಗಿ ಡೀಪಾಗಿ ಸ್ಟಡಿ ಮಾಡೋದ್ರಲ್ಲಿ ಕೆಲವೊಂದು ತಿಳ್ಕೊಂಡ್ರೆ ಸಾಕು ಅಂತೇಳಿ ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ. ಅದರಲ್ಲಿ ನಂಬರ್ 1 ಸ್ಟ್ಯಾಟಿಸ್ಟಿಕ್ಸ್ ಇನ್ ಸ್ಟೇಟ್. ನಂಬರ್ 1 ಸ್ಟ್ಯಾಟಿಸ್ಟಿಕ್ಸ್ ಇನ್ ಸ್ಟೇಟ್. ಸ್ಟ್ಯಾಟಿಸ್ಟಿಕ್ಸ್ ಇನ್ ಸ್ಟೇಟ್ ಅಂತ ಬಂದಾಗ ನಮ್ಮ ಸ್ಟೇಟ್ ಅಂದರೆ ಏನು, ರಾಜ್ಯ. ಒಂದು ರಾಜ್ಯದಲ್ಲಿ ಅದಕ್ಕಿರುವಂತಹ ಸ್ಕೋಪು, ಅಪ್ಲಿಕೇಶನ್ನ ನಾವು ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ಸ್ಟಡಿ ಮಾಡಿದಾಗ ಸ್ಟೇಟಲ್ಲಿ ಯಾವ ಥರ ಇದೆ ಅಂತ ಹೇಳ್ತಾರೆ. ಜನರಲ್ಲಾಗಿ ಎಲ್ರಿಗೂ ಗೊತ್ತಿರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಸ್ಟೇಟಲ್ಲಿ ಯಾವ ರೀತಿ ಇರುತ್ತೆ ಅಂತ. ಆದರೂ ಕೂಡ ಹೇಳ್ತಾ ಹೋದಾಗ ಒರಿಜಿನಲಿ ಸ್ಟ್ಯಾಟಿಸ್ಟಿಕ್ಸ್ ವಾಸ್ ಯೂಸ್ಡ್ ಇನ್ ದಿ ಸ್ಟೇಟ್ ಅಫೇರ್ಸ್. ಎಸ್ಪೆಷಲಿ ಸ್ಟ್ಯಾಟ್ಸ್ ಅನ್ನೋದು ಮಧ್ಯದಿಂದ ಬಂದಿರೋಂಥದ್ದು ಒಂದು ಸ್ಟೇಟ್ ಅಫೇರ್ಸ್, ಅಂದರೆ ಸ್ಟೇಟ್ನ ಅಡ್ಮಿನಿಸ್ಟ್ರೇಟಿವ್ ಮಾಡೋದಕ್ಕೆ, ಒಂದು ರಾಜ್ಯನ ಆಡಳಿತನ ಮಾಡೋದಕ್ಕೋಸ್ಕರ ಇದು ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗ್ತಾ ಇತ್ತು. ಲೇಟರ್ ಆನ್ ಇಟ್ ವಾಸ್ ಯೂಸ್ಡ್ ಇನ್ ಆಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್. ಅದೇ ಸ್ವಲ್ಪ ದಿನಗಳ ನಂತರ ಇದು ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಯೂಸ್ ಮಾಡೋದು ಪ್ರಾರಂಭ ಆಯಿತು ಅಂತ ಹೇಳಿದ್ದಾರೆ. ಸಚ್ ಆಸ್, ಹಾಗಾದ್ರೆ ಆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ, ಸಚ್ ಆಸ್ ಫಿನಾನ್ಸ್ ಅಂತಲೂ ಕರೀತಾರೆ. ಒಂದು ಫಿನಾನ್ಸ್, ಹಣಕಾಸಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಎಜುಕೇಷನ್ ಬಗ್ಗೆ ನಿಮಗೆ ಗೊತ್ತಿದೆ, ಎಜುಕೇಷನ್ ಆಗಿರ್ಬೋದು. ಪಾಪ್ಯುಲೇಷನ್ನ ಸ್ಟಡಿ ಮಾಡೋದಕ್ಕಾಗಿರ್ಬೋದು. ಟ್ರಾನ್ಸ್ಪೋರ್ಟೇಟ್ ಗೊತ್ತೇ ಇದೆ, ಸಾರಿಗೆ ಟ್ರಾನ್ಸ್ಪೋರ್ಟೇಟ್ ಸಂಬಂಧಪಟ್ಟಿದ್ದಾಗಿರ್ಬೋದು. ಪೋಸ್ಟ್ ಆ್ಯಂಡ್ ಟೆಲಿಗ್ರಾಮ್, ಕಾಮರ್ಸ್, ಡಿಫೆನ್ಸ್ ಸೈನ್ಯದ ಬಲ ಬಗ್ಗೆ, ಅಗ್ರಿಕಲ್ಚರಲ್. ಸೊ ಈ ಥರ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಸಂಬಂಧಪಟ್ಟಂಥ ಈ ಒಂದು ಹಣಕಾಸು ಸಂಬಂಧಪಟ್ಟಿರ್ಬೋದು, ಎಜುಕೇಷನಿಗೆ ಸಂಬಂಧಪಟ್ಟಿರ್ಬೋದು, ಅಥವಾ ಪಾಪ್ಯುಲೇಷನ್ನ ಕೌಂಟ್ ಮಾಡೋದಕ್ಕೆ ಸಂಬಂಧಪಟ್ಟಿರ್ಬೋದು. ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗ್ತೀವಿ ಗೂಡ್ಸ್ಗಳನ್ನು, ಪ್ಯಾಸೆಂಜರ್ಗಳನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ಸೊ ಆವಾಗ ಆ ಟ್ರಾನ್ಸ್ಪೋರ್ಟೇಟಿಗೆ ಸಂಬಂಧಪಟ್ಟಿದ್ದು. ಪೋಸ್ಟ್ ಆ್ಯಂಡ್ ಟೆಲಿಗ್ರಾಮಿಗೆ, ನಿಮ್ಮ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಮ್ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ. ಸೊ ಕಾಮರ್ಸ್ ಅಂದರೆ ಎಲ್ಲದು ಬಂತಲ್ವ, ಮ್ಯಾನುಫ್ಯಾಕ್ಚರಿಂದ ಹಿಡಿದು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಿ ಸೇಲ್ ಆಗೋ ಮಟ್ಟ ನಡೆಯುವಂಥ ಎಲ್ಲ ಆ್ಯಕ್ಟಿವಿಟಿ ಆಗಿರ್ಬೋದು. ಈ ಥರ ಡಿಫೆನ್ಸ್ ಅಂದರೆ ಒಂದು ಸೈನಿಕ ಸಂಬಂಧಪಟ್ಟಾಗಿ ಕೌಂಟಿಂಗ್ ಬೇಕಾಗುತ್ತೆ. ಅಗ್ರಿಕಲ್ಚರಲ್ಲಿ ಈ ರೀತಿ ಯೂಸ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ದೀಸ್ ಆರ್ ಸೆಂಟ್ರಲ್ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್. there are central government department like CSO, Central Statistical Organization ಅಂತೇಳಿ, Central Statistical Organization. NSO, National Sample Survey Organization ಅಂತೇಳಿ, National Sample Survey Organization.
RGI, Registrar General of India, Registrar General of India, IIPS, Indian Institute of Population Studies, Indian Institute of Population Studies. ನೋಡಿ CSO, NSO, RGI, IIPS ಏನು ಇವೆಲ್ಲ ಇಷ್ಟೊಂದಕ್ಕೆ ಬರೆದೆ ಅನ್ನೋದು ನಿಮಗೆ ಗೊತ್ತಾತ. ಇಷ್ಟೊಂದೆಲ್ಲ ಏನು ಬರೆದಿದ್ದೀನಲ್ಲ, ವಿಚ್ ಕಲೆಕ್ಟ್ಸ್ ದಿ ಡಾಟಾ ಕನ್ಸರ್ನ್ ಟು ಡಿಫ್ರೆಂಟ್ ಫೀಲ್ಡ್ಸ್. ನಾನು ಏನು ಆಗಲೇ ಎಷ್ಟೊಂದು ಹೇಳಿದ್ನಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಸ್ಟೇಟಿಗೆ ಸಂಬಂಧಪಟ್ಟ ಹಾಗೆ ಡಿಫ್ರೆಂಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟು, ಫೈನಾನ್ಸು, ಎಜುಕೇಷನ್ನು, ಪಾಪ್ಯುಲೇಷನ್ನು, ಟ್ರಾನ್ಸ್ಪೋರ್ಟೇಷನು, ಪೋಸ್ಟ್ ಟ್ರಾವೆಲ್ ಅಂತ ಆಗಲೇ ಎಲ್ಲ ಹೇಳಿದ್ನಲ್ಲ, ಆ ಎಲ್ಲಿ ಯಾವ್ಯಾವ ಸ್ಥಳದಲ್ಲಿ ಎಂಪ್ಲಾಯ್ಮೆಂಟ್ ಎಷ್ಟಿದೆ, ಅದರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ, ನಿರುದ್ಯೋಗಿಗಳು ಕೆಲಸ ಸಿಗದೆ ಎಷ್ಟು ಜನ ಇದ್ದಾರೆ, ಪಾವರ್ಟಿ ಬಡತನ ಎಷ್ಟು ಜನ ಇನ್ನೂ ಬಡತನದಲ್ಲಿದ್ದಾರೆ, ಬಿಲೋ ಪಾವರ್ಟಿ ಲೈನು ಅಂತೇಳಿ ನಾವು ಸ್ಟಡಿ ಮಾಡೋದಕ್ಕೆ, ಡಿಫೆನ್ಸ್ ಸೈನಿಕರಿಗೆ ಸಂಬಂಧಪಟ್ಟಾಗೆ ಯಾವ್ಯಾವ ಕಡೆ ಎಷ್ಟೆಷ್ಟು ಸೈನಿಕರಿದ್ದಾರೆ, ಇನ್ನೂ ಎಷ್ಟು ಜನ ಸೈನಿಕರು ಅಲ್ಲಿ ರಿಕ್ವೈರ್ಮೆಂಟ್ ಇದ್ದಾರೆ, ಅವರಿಗೆ ಫುಡ್ ಸಪ್ಲೈ ಮಾಡೋದಾಗಿರ್ಬೋದು, ಡಿಫ್ರೆಂಟ್ ಪ್ಲೇಸ್ಗಳಿಗೆ ಫುಡ್ ಸಪ್ಲೈ ಮಾಡೋದಾಗಿರ್ಬೋದು, ಆಮೇಲೆ ನಮ್ಮ ಒಂದು ಬೇಕಾಗಿರೋಂಥ ರಾಜ್ಯಕ್ಕೆ ಅವಶ್ಯಕತೆ ಇರುವಂಥ ಬೇಸಿಕ್ ಶೆಲ್ಟರ್, ಭಾಳ ಅವಶ್ಯಕತೆ ಇರುವಂಥ ನೀರಿನ ಸೌಲಭ್ಯ ಅಥವಾ ಬೇರೆ ರೀತಿಯಾದಂಥ ಎಲ್ಲ ಒಂದು ಅವಶ್ಯಕತೆಗಳನ್ನು ಒಂದು ಸಪ್ಲೈ ಮಾಡೋದಕ್ಕೆ ಫಸ್ಟು ಕೌಂಟ್ ಮಾಡ್ಕೊಂಡಿರ್ತಾರೆ, ಎಲ್ಲಿ ಏನು ರಿಕ್ವೈರ್ಮೆಂಟ್ ಐತಿ ಅಂತ. ಈ ಥರ ಒಂದು ಸ್ಟೇಟಲ್ಲಿ ಆಗುವಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಡಾಟಾ ಬೇಕು. ಫಸ್ಟು ಆ ಡಾಟಾ ಇದ್ದರೆ ನಮಗೆ ಅಲ್ಲಿ ಪ್ರಾಬ್ಲಮ್ ಇದೆನಾ ಇಲ್ಲ, ಸೋರ್ಸ್ ಇದೆನಾ ಇಲ್ಲ, ಎಲ್ಲಿ ರಿಕ್ವೈರ್ಮೆಂಟ್ ಏನಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಈ ಥರ ಎಲ್ಲ ಡಾಟಾಗಳನ್ನು ನಾನು ಇಷ್ಟೊಂದಕ್ಕೆ ಏನು ಹೇಳಿದೆ, ಆ ಎಲ್ಲ ಟಾಪಿಕ್ಕಿಗೆ ಸಂಬಂಧಪಟ್ಟಾಗೆ ಆ ಡಾಟಾಗಳನ್ನು ಬಡತನದ ಬಗ್ಗೆ ಆಗಿರ್ಬೋದು, ನಿರುದ್ಯೋಗದ ಬಗ್ಗೆ ಆಗಿರ್ಬೋದು, ಎಲ್ಲಿ ಸಮಸ್ಯೆಗಳಿದೆ ಅಂತ ಆಗಿರ್ಬೋದು, ಎಲ್ಲದೂ ಆ ಡಾಟಾಗಳನ್ನು ಒಂದು ಈ ರೀತಿಯಾದಂಥ ಡಿಪಾರ್ಟ್ಮೆಂಟ್ಗಳು, ಈ ರೀತಿಯಾದಂಥ ಇನ್ಸ್ಟಿಟ್ಯೂಷನ್ಸ್ಗಳು ನಾವು ಇಲ್ಲಿ ಏನಿದಾವಲ್ಲ, ಈ ಎಲ್ಲ ಡಿಫ್ರೆಂಟಿಗೆ ಸಂಬಂಧಪಟ್ಟ ಫೀಲ್ಡ್ಗಳಲ್ಲಿ ಎಲ್ಲ ಈ ಡಾಟಾನ ಇವರು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಈ ಒಂದು